ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವಿದ್ದೀವಿ ಮಾತಾಶ್ರೀ ಫಾರ್ಮ್ ಹೌಸಲ್ಲಿ. ಲಾಕ್ಡೌನಲ್ಲಿ ನೀವು ಏನು ಮಾಡಿದ್ವಿ ಅಂತೇಳಿ 2 ತಿಂಗಳು ಲಾಕ್ಡೌನ್ ಇದ್ದಾಗ ನಾವೆಲ್ಲ ಊರು ಸೇರ್ಕೊಂಡ್ವಿ. ಸೇಫಾಗಿದ್ರೆ ಸಾಕಪ್ಪ ಅಂತಂದೆಲ್ಲ ಊರು ಸೇರ್ಕೊಂಡ್ವಿ. ಆದರೆ ಇಲ್ಲಿ ದಂಪತಿಗಳು ಲಾಕ್ಡೌನಲ್ಲಿ ಊರಿಗೆ ಸೇರ್ಕೊಂಡು ತಮ್ಮ ಲಕ್ಷಾನುಗಟ್ಟಲೆ ಬರುವಂಥ ಸ್ಯಾಲ್ರಿ ಬಿಟ್ಟು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಆ ಫಾರ್ಮ್ ಹೌಸ್ಗೆ ಇವತ್ತು ವಿಸಿಟ್ ಮಾಡಿದ್ವಿ. ಇಲ್ಲಿ ಮೇಡಮ್ ಇದ್ದಾರೆ, ಅವ್ರು ಮೇಡಮನ್ನು ಮಾತಾಡ್ಸೋಣ ಬನ್ನಿ. ಅವ್ರು ಇಲ್ಲೇ ಇದ್ದಾರೆ, ಬನ್ನಿ ಅವ್ರು ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ಹಾಂ ಮೇಡಮ್, ಇವರು ಮಾತಾಶ್ರೀ ಫಾರ್ಮ್ ಹೌಸ್ ಇವರೇ ನಡೆಸ್ತಿರೋದು. ಇವರು ಮತ್ತು ಇವ್ರ ಹಸ್ಬೆಂಡು. ಇವರು ಮೇಡಮ್ ಸುಮಾರು ಒಂದು 4 ವರ್ಷ 5 ವರ್ಷ ಆಯ್ತಲ್ಲ ಮೇಡಮ್ ಜಾಬ್ ಇದು ಮಾಡಿ. 4 ವರ್ಷ. ಇಬ್ಬರು ವೈಫ್ ಆ್ಯಂಡ್ ಹಸ್ಬೆಂಡ್ ಇಬ್ಬರು ಜಾಬ್ ಮಾಡ್ತಾಯಿದ್ರು. ಆ ಜಾಬ್ ಬಿಟ್ಟು ಸ್ವಂತ ಊರಲ್ಲಿ ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡು ತುಂಬ ಇನ್ಸ್ಪೈರ್ ಅಂತ ಹೇಳ್ಬೋದು ಇವರು. ಬನ್ನಿ ಅವ್ರ ತೋಟನ ಇದು ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಇದು ನಮ್ದು ಏನಂದ್ರೆ ಕೃಷಿಯ ಜೊತೆಗೆ ಮತ್ತು ಖುಷಿಯ ಪಯಣ ಅಂತ ಹೇಳ್ಬೋದು ಸರ್. ನಮ್ಗೇನಂದ್ರೆ ಬೇಸಿಕಲಿ ನಾವೇನು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋಲ್ಲ. ಏನೋ ಮಲ್ನಾಡು ಅಂದ್ರೆ ಸ್ವಲ್ಪ ಗಿಡಗಳ ಹವ್ಯಾಸ ಒಂದಿದೆ ಅಷ್ಟೇ. ಆಮೇಲೆ ನಾವ್ ಯಾವ್ದೇ ಪಬ್ಲಿಸಿಟಿಗೆ ಅದಕ್ಕೆ ಇದಕ್ಕೆ ಅಂತ ಮಾಡಿಲ್ಲ, ಗಿಡಗಳನ್ನ ಬೆಳೆಸ್ಬೇಕು ಅನ್ನೋದು ಅಷ್ಟೇ ನಮಗೆ ಕಾನ್ಸೆಪ್ಟ್ ಇದ್ದಿದ್ದು. ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡಿದ್ವಿ, ಒಂದು 10 ನೀವು ಜಾಬ್ ಮಾಡ್ತಿದ್ದೀರಿ ಅಂತ ಹೇಳಿದ್ರಲ್ಲ, ಫಸ್ಟ್ ನಾನು ಹಾಸ್ಪಿಟಲ್ಲಿ ನಾನು ಬೇಸಿಕಲಿ MBA HR ಆಗಿದೆ ನಂದು. ನಾನೊಂದು 18 ವರ್ಷ BMM ಇಸ್ಪಾತ್ ಅಂತ ಹೇಳಿ ಮರೇಮನಹಳ್ಳಿ ಹತ್ರ ಕೇಳಿರ್ಬೋದು, ಕರ್ನಾಟಕ 2nd ಲಾರ್ಜೆಸ್ಟ್ ಸ್ಟೀಲ್ ಇಂಡಸ್ಟ್ರಿ ಅದು, JSW ಬಿಟ್ರೆ. ಅಲ್ಲಿ ಒಂದು 18 ವರ್ಷ ಮ್ಯಾನೇಜರ್ HR ಆಗಿ ವರ್ಕ್ ಮಾಡಿದೆ. ಅಂದ್ರೆ ಎಂಟೈರ್ ಪ್ರೊಫೆಷನ್ ಪ್ರೊಫೆಷನ್, AC ಒಳಗೆ ಕೂತು ವರ್ಕ್ ಮಾಡಿರೋ ಪ್ರೊಫೆಷನ್ ಬೇರೆ, ಇದು ಬಿಸಿಲಲ್ಲಿ ಕುತ್ಕೊಂಡು ಅಂದ್ರೆ ಹಾರ್ಡ್ ಕೋರ್. ಎಲ್ಲಿ AC ಅಲ್ಲಿ ಈಗ ಬಿಸಿಲಲ್ಲಿ ವರ್ಕ್ ಮಾಡೋದು ಹೇಳಿ. ಅದೇ ಬಟ್ ಏನಂದ್ರೆ ಅದು ಹವ್ಯಾಸ ಇರೋದಕ್ಕಾಗಿ ನಮ್ಗೆ ಅದು ಕಷ್ಟ ಅನ್ಸ್ಲಿಲ್ಲ. ಸುಮ್ನೆ ಅದಕ್ಕೆ ಗಿಡಗಳನ್ನ ಬೆಳೆಸ್ಕೋಬೇಕು, ಅದನ್ನ ಒಂದು ಖುಷಿಗಂತ ಹೂಗಳನ್ನ ಬೆಳೆದಿದ್ ನೋಡ್ಬೇಕು ಅನ್ನೋದಷ್ಟೇ ನಮಗೆ ಇದ್ದಿದ್ದು. ಹಂಗೆ ಬೆಳೆಸ್ತಾ ಇದು ಆಕ್ಚುಲಿ ಇದು ಬಂದು ನಮ್ದು ಅತ್ತೆ ಜಮೀನು, ಅವ್ರದ್ದು ಏನ್ಷಿಯಂಟ್ ಪ್ರಾಪರ್ಟಿ ಇತ್ತು. ಈ ಖಾಲಿ ಊರ್ ಮುಂದೆ ಖಾಲಿ ಬಿದ್ದಿತ್ತು. ಏನೋ ಒಂದು ಟ್ರಯಲಿಗೆ ಅಂತ ಹೇಳಿ ಒಂದ್ ಸ್ವಲ್ಪ ಗಿಡಗಳನ್ನ ಎಲ್ಲ ಬೇರೆ ಬೇರೆ ಹಣ್ಣುಗಳು ಹಾಕಿದ್ವಿ, ಅದ್ರ ಜೊತೆಗೆ ಅಡಿಕೆ ಹಾಕಿದ್ವಿ. ಅಂದ್ರೆ ಬರ್ಬೋದು ಅನ್ನೋ ಇದಲ್ಲ, ನೋಡೋಣ ಯಾವ್ದು ಬರುತ್ತೆ ಬೆಳೆ ಅದು ನೋಡಿ ಮತ್ತೆ ಟ್ರಯಲ್ ಮಾಡೋಣ. ಅದೊಂದು 10 ಗಿಡ ಹಾಕಿದ್ದು ಚೆನ್ನಾಗಿ ಸಕ್ಸಸ್ ಆಯ್ತು. ಆ ಸಕ್ಸಸ್ ಇಂದ ಒಂದು ಸ್ಟೋರಿನೇ ಇಲ್ಲಿ ನೋಡ್ರಿ, ಅಡಿಕೆ ಎಲ್ಲ ಬಿಟ್ಟಿದೆ ನಮ್ಗೆ. ಇಲ್ಲ ಒಂಬಾಳಿದೆ, ಅಲ್ಲೆಲ್ಲ ಒಳಗಡೆ ಎಲ್ಲ ಇದೆ, ಅಡಿಕೆ ಬಿಟ್ಟಿದ್ದಿದೆ, ತೋರಿಸ್ತೀನಿ ನಿಮಗೆ. ಇದು ಕಾಂಬಿನೇಷನ್ ಹೆಂಗಿದೆ ಅಂತಂದ್ರೆ ಅರಣ್ಯ ಕೃಷಿ, ತೋಟಗಾರಿಕೆ ಪ್ಲಸ್ ಇವೇನಂದ್ರೆ ಫಾರೆಸ್ಟ್ರಿ, ಇದು 3 ಕಾಂಬಿನೇಷನ್ ಆಗಿದೆ. ಹೆಂಗೆ ಅಂತಂದ್ರೆ ತೋಟ ಈಗ ಸೀಸನಲ್, ಈಗ ಹಣ್ಣು ಮಾವಿನ ಹಣ್ಣೆಲ್ಲ ಇವೆಲ್ಲ ಈ ಸೀಸನ್ ಬಂದಾಗ ಇವನು ಎಲ್ಲ ಸೇಲ್ ಮಾಡ್ತೀವಿ. ಬಟ್ ಈ ಬೇರೆ ಏನು ಹಣ್ಣುಗಳಿದೆ ನೋಡ್ರಿ, ಈಗ ಸ್ವಲ್ಪ ಕ್ವಾಂಟಿಟಿ ಹಾಕೊಂಡಿದ್ದು, ಈಗ ಲೈಕ್ ಸೀತಾಫಲ ಇದೆ, ರಾಮಫಲ ಇದೆ, ಆಮೇಲೆ ಹನುಮ ಫಲ ಇದೆ, ಇವೆಲ್ಲ ಸ್ವಲ್ಪ ಪೇರ್ಲ ಹಣ್ಣು, ಇವೆಲ್ಲ ಏನಂದ್ರೆ ಕಾನ್ಸೆಪ್ಟ್ ಏನಕ್ಕೆ ಹಾಕೊಂಡಿದ್ರೆ ಸ್ವಲ್ಪ ಮನೆ ಇದಕ್ಕೆ ಪೂರ್ತಿ ಇರ್ಲಿ ಅಂತ. ಬಟ್ ಅದು ಒಂದು ಏನ್ ಇದು ಗೊತ್ತಿಲ್ಲ, ಆ ಪ್ರಕೃತಿಗೆ ಒಂದು ಕೊಡುಗೆ ಅಂತಾರಲ್ಲ ಹಂಗೆ ನಾವ್ ಅಂದ್ರೆ ಆ ಹಣ್ಣುಗಳು ಯಾವು ಸೇಲ್ ಮಾಡಲ್ಲ. ಈಗ ಪಕ್ಷಿಗಳಿಗೆ ಒಂದು ಇದೇ ಹೇಳ್ಬೇಕಂದ್ರೆ ಪಕ್ಷಿಗಳ ತಾಣ ಆಗಿದೆ. ನೀವು ನೋಡಿ ಎಲ್ಲ ಕಡೆ ನೀವು ಅಲ್ಲಿ ಗಿಡದಲ್ಲಿ ಹಣ್ಣುಗಳು ತಿಂದ ಹಂಗೆ ಬಿಟ್ಟಿರುತ್ತೆ. ಅಂದ್ರೆ ಮೋಸ್ಟ್ಲಿ ಆ ದೇವರು ನಮಗೆ ಹೇಳ್ತೀವಲ್ಲ, ನಾವು ಏನು ಬಯಸದೆ ಮಾಡಿದ್ದೊಂದು ಕೆಲಸ ಇದೆಯಲ್ಲ, ಆ ರೀತಿ ನಮಗೆ ಅದು ಈಗ ಫಲ ಕೊಡ್ತಾ ಇದೆ ಅನ್ಕೊಳ್ತೀನಿ. ಅವು ತಿಂದು ಬಿಟ್ಟು ಹರಿಸ್ತಾ ಇದೆ ನಮಗೆ. ಅದಕ್ಕೆ ನಮ್ದು ಒಂದು ಏನೋ ಒಂದು ಪಬ್ಲಿಸಿಟಿ ಇಲ್ಲದೆ, ಏನೋ ಒಂದು ಬೋರ್ಡ್ ಇದೆ, ಒಂದು 4 ಜನಕ್ಕೆ ರೀಚ್ ಆಗ್ತಿದೀವಿ ಒಂದು ಪರಿಸರದ ಕಾಳಜಿ ಬಗ್ಗೆ ಅನ್ನೋದು ನಂಗೆ ಅದ್ರ ಬಗ್ಗೆ ನಾನು ಪ್ರಕೃತಿಗೆ ತುಂಬಾ ಇದು ಮಾಡ್ತೀನಿ. ಒಂದ್ ರೀತಿ ಹೇಳ್ಬೇಕಂದ್ರೆ ನಾನು ಪ್ರಕೃತಿ ಆರಾಧಕಿನೇ ಜಾಸ್ತಿ. ಅದು ಬೇಕು ಇದು ಬೇಕು ಅಂದ್ರೆ ಪ್ಯಾಷನ್ ಅನ್ನೋದು ಹೆಂಗಂದ್ರೆ ಕೆಲವ್ರಿಗೆ ಇರುತ್ತೆ, ಒಂದೊಳ್ಳೆ ಸೀರೆ ತಗೊಂಡು ಇಟ್ಕೋಬೇಕು, ಒಡವೆ ಹಾಕೋಬೇಕು. ನಂಗೆ ಅವ್ಯಾ ಏನೂ ಇಲ್ಲ, ಬರೀ ಗಿಡಗಳು ಎಲ್ಲಾದ್ರೂ ಫಸ್ಟ್ ನೋಡೋದು ಗಿಡಗಳು, ಯಾವ ಗಿಡಗಳು ತಂದು ನಮ್ ತೋಟದಲ್ಲಿ ಇಡ್ಬೇಕು ಅಂತ. ನಾವ್ ಹತ್ರ ಹೇಳ್ತೀವಲ್ಲ, ಇಲ್ಲಿ ಎಲ್ಲೂ ಬೆಳಿಲಾರ್ದ ಸಸ್ಯಗಳು, ಗಿಡಗಳ ಆರ್ಚಿಡ್ ಪ್ಲಾಂಟ್ಸ್ ಕೂಡ ನಾವ್ ಇಲ್ಲಿ ಬೆಳೆಸಿದೀವಿ. ಈ ಆಕ್ಚುಲಿ ಅವೆಲ್ಲ ಏನು ಡೆನ್ಸ್ ಫಾರೆಸ್ಟ್ ಅಲ್ಲಿ ಬೆಳೆಯುತ್ತೆ, ಆಮೇಲೆ ಕೂಲ್ ವೆದರ್ ಅಲ್ಲಿ ಬೆಳೆಯುತ್ತೆ. ಅಂಥದ್ದು ಕೂಡ ನಿಮಗೆ ತೋರಿಸ್ತೀನಿ ಅಲ್ಲಿ ಮನೆ ಹತ್ರ. ಅಂಥ ಪ್ಲಾಂಟ್ಸ್ ಕೂಡ ನಾವು ಅಂದರೆ ಯಾವುದೇ ಒಂದು ಮಣ್ಣಿಲ್ಲದೆ, ಆಮೇಲೆ ಅದೇ ಪೆಸ್ಟಿಸೈಡ್ಸ್ ಇಲ್ಲದೆ, ಗಾಳಿಲಿರೋ ಪೋಷಕಾಂಶಗಳನ್ನ ತೊಗೊಂಡು ಅಂಥ ಗಿಡಗಳು ಬೆಳೆಯುವೊಂದು, ಅಂದರೆ ಆ ವಾತಾವರಣ ಇಲ್ಲಿ ಸೃಷ್ಟಿ ಮಾಡೋದಕ್ಕೆ ಅದಕ್ಕೆ ಬೆಳೆಯೋಕ್ಕೆ ಸಹಾಯ ಆಗಿದೆ. ಆ ಥರ ಪ್ಲಾಂಟ್ಸ್ ಕೂಡ ಬೆಳೆಸ್ತಾ ಇದ್ದೀವಿ. ಆಮೇಲೆ ಕ್ಯಾಕ್ಟಸ್, ಇವೆಲ್ಲ ಮರುಭೂಮಿ ಸಸ್ಯಗಳು. ಇವಕ್ಕೇನು ನೀರು ಬೇಕು ಅಂತ ಏನಿಲ್ಲ, ತುಂಬ ಒಂದು 15-20 ದಿವಸ ಬಿಟ್ರೂ ಅದು ಸಸ್ಟೈನ್ ಆಗುತ್ತೆ. ಆಮೇಲೆ ಇವೆಲ್ಲ ಸಕ್ಯುಲೆಂಟ್ಸ್ ಪ್ಲಾಂಟ್ಸು, ನೀರೇನು ಬೇಕಾಗಿಲ್ಲ ಅದಕ್ಕೆ. ಇವೆಲ್ಲ ನೋಡ್ರಿ ಹಿಂಗೆ ಡಿಫ್ರೆಂಟ್ ಹೋಯಾ ಅಂತೇಳಿ. ಆಮೇಲೆ ಇದು ಆರ್ಚಿಡ್ ಒಳಗೆ ಗ್ರೌಂಡ್ ಆರ್ಚಿಡ್, ಈಗ ಕೆಲವರು ಮರದ ಮೇಲೆ ಬಿಟ್ರೆ ಇದು ನೆಲದಲ್ಲಿ ಬೆಳೆಯುವಂಥದ್ದು ಆರ್ಚಿಡ್ ಪ್ಲಾಂಟ್ಸ್. ಆಮೇಲೆ ಡಿಫ್ರೆಂಟ್ ಇವೆಲ್ಲ ಏನಂದ್ರೆ ಗಿಫ್ಟಿಂಗಿಗೆ, ಆಮೇಲೆ ಯಾರಿಗಾರು
ಈಗ ಬೇರೆ ಬೇರೆ ಫಂಕ್ಷನ್ಸ್ ಇರುತ್ತೆ ನೋಡ್ರಿ, ಅಂಥದಕ್ಕೂ ಕಲೆಕ್ಟ್ ಮಾಡ್ತಾರೆ. ಇಂಡೋರ್ ಸೆಟ್ ಪ್ಲಾನ್ ಮಾಡ್ಕೊಳಕ್ಕೆ, ಇಂಡೋರ್ ಸೆಟ್ಟಿಂಗ್ ಮಾಡ್ಕೊಳಕ್ಕೆ, ಹಾಗೆ ಎಲ್ಲಾನು. ಅಂದರೆ ಇಲ್ಲಿ ಗಾರ್ಡನಿಂಗ್ ಅನ್ನೋದು ಏನು ಅಂತಂದರೆ ಟೈಮ್ ಇಲ್ಲ, ಜಾಗ ಇಲ್ಲ, ಆಮೇಲೆ ನಮಗೆ ಅದನ್ನ ಮೇಂಟೈನ್ ಮಾಡೋಕ್ಕೆ ಅಂದರೆ ಐ ಮೀನ್ ನಾಲೆಜ್ ಇಲ್ಲ, ಏನೂ ಮ್ಯಾಟ್ರೇ ಆಗಲ್ಲ ಇವ್ರೆ. ನಿಮಗೆ ಪ್ಯಾಷನ್ ಇರ್ಬೇಕಷ್ಟೇ. ಒಂದು ಸಣ್ಣ ಗಿಡ ಈಗ ನೋಡಿದ್ರಲ್ಲ ಅಲ್ಲಿ, ಯಾವುದೇ ಒಂದು ಟೈಮ್ ಇಲ್ಲ ಅನ್ನೋದು ಇಲ್ಲ, ಮೇಂಟೈನ್ ಮಾಡಕ್ ಗೊತ್ತಿಲ್ಲ, ಗಾರ್ಡನಿಂಗ್ ಅಂದ್ರೆ ಏನು ಗೊತ್ತಿಲ್ಲ. ಸುಮ್ಮನೊಂದು ಮನಿ ಪ್ಲಾಂಟ್ ನೀವು ಒಳಗಡೆ ನೀರೊಳಗೆ ಹಾಕಿಟ್ರು ಬೆಳೆಯುತ್ತೆ. ಕಡಿಮೆ ಜಾಗ ಇಲ್ಲ ಅಂದ್ರೂ ಅಷ್ಟೇ, ಒಂದು ಸಣ್ಣ ಸ್ಪೇಸ್ ನಿಮ್ಗೆ ಅಡಿ ಕಿಚನ್ ಒಳಗಂತೂ ಜಾಗ ಇದ್ದೇ ಇರುತ್ತೆ. ಒಂದು ಬಾಟಲ್ ಅಲ್ಲಿ ಜಸ್ಟ್ ನೀರ್ ಹಾಕಿಟ್ರು ಅದು ಬೆಳೆಯೋ ಇದಿರುತ್ತೆ. ಕೆಲವು ಸಸ್ಯಗಳು ಏನೂ ನಿಮ್ಗೆ ಇದು ಮೇಂಟೆನೆನ್ಸ್ ಬೇಡ, ಒಂದು 15 ದಿವಸಕ್ಕೆ. ಇವೆಲ್ಲ ಸಕ್ಯುಲೆಂಟ್ಸ್ ನೋಡಿ, ಹಾರ್ಡ್ ಕೋರ್ ಪ್ಲಾಂಟ್ಸ್ ಇವು. ಜಸ್ಟ್ ಒಂದು ಸ್ವಲ್ಪ ನೀವು ಒಂದು ಇಂಡೋರ್ ಒಳಗೆ ಒಂದು ಡೆಕೋರೇಟ್ ಮಾಡ್ಕೊಂಡು ಅದಕ್ಕೆಲ್ಲ ಸ್ಟೋನ್ಸ್ ಎಲ್ಲ ಹಾಕೊಂಡು ಒಂದು 15 ದಿವಸಕ್ಕೆ ನೀರು ಹಾಕ್ರಿ. ನಿಮಗೆ ಬ್ಯಾಡ್ ಮೂಡ್ ಇದ್ದಾಗ ನಿಮ್ಗೆ ಅಟ್ಲೀಸ್ಟ್ ನಿಮ್ಮ ರಿಲ್ಯಾಕ್ಸೇಷನ್ಗೋಸ್ಕರ ಆದ್ರೆ ಹೆಲ್ಪ್ ಆಗುತ್ತೆ ಅದು. ಹೌದು ಮೇಡಮ್. ಯಾವ್ದು ಮೇಡಮ್? ಇದು ಮಹಾಗನಿ ಅಂತೇಳಿ. ಇವೆಲ್ಲ ವುಡ್ ಇದಕ್ಕೆ ಯೂಸ್ ಮಾಡ್ತಾರೆ. ಇವೆಲ್ಲ ಆಕ್ಚುಲಿ ಈಗ ರೀಸೆಂಟ್ ಟ್ರೆಂಡಲ್ಲಿ ಏನು ಗೊತ್ತಾ, ಇವೆಲ್ಲ ನೀವು ಆವಾಗಲೇ ಒಂದು ಹೋಗಿದ್ರಿ ನೋಡ್ರಿ ತೋಟ ಆ ಕಡೆ, ಅವರೆಲ್ಲ 50 acres ಅಲ್ಲಿ ಇದನ್ನ ಲೈಕ್ 18 years ಹಿಂಗೇನೋ ಅಗ್ರಿಮೆಂಟ್ ಮಾಡ್ಕೊಂಡು ಲಾಂಗ್ ಟರ್ಮ್ ಕ್ರಾಪ್ ಆಗಿ ಯೂಸ್ ಮಾಡ್ತಿದ್ದಾರೆ. ಇದೆಲ್ಲ ಅವರೇ ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅವ್ರು, ಕಂಪ್ನಿಯವರು. ಇವೆಲ್ಲ ಆಕ್ಚುಲಿ ಸುಮ್ಮನೆ ಇದು ನೋಡ್ರಿ, ಇದು ಹಾಕಿರೋ ಉದ್ದೇಶ ಏನಂದ್ರೆ ಅಡಿಕೆಗೆ ನೆರಳಾಗ್ಲಿ ಅಂತ. ಅಂದ್ರೆ ಇಲ್ಲಿ ಬಾಡಿ ಈಗ ಬಿಸಿಲಾಗುತ್ತೆ ನೋಡ್ರಿ, ಬಿಸಿಲಾದಾಗ ಏನಾಗುತ್ತೆ ಇಲ್ಲೆಲ್ಲ ಕ್ರ್ಯಾಕ್ ಬಿಟ್ಬಿಡುತ್ತೆ. ಕ್ರ್ಯಾಕ್ ಬಿಟ್ರೆ ಅದು ಮತ್ತೆ ಅದಕ್ಕೆ ರೋಗ ಈಗ ಹೆಚ್ಚಾಗಿ ಪ್ಲಾಂಟ್ ತಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಲ್ಲ ಬಾಲಲ್ಲಿಗೆ ನೋಡ್ರಿ ಇದ್ ಮಾಡಿದೀನಿ. ಅಲ್ಲಿ ಅಡಿಕೆ ನೋಡಿ ಉದ್ದಿರುತ್ತೆ, ಅಲ್ಲಿ ಬಿದ್ದಿರೋದು. ಹಾ ಇಲ್ಲಿದೆ ನೋಡ್ರಿ, ತಗೊಳ್ಳಿ. ಆಮೇಲೆ ಇವೆಲ್ಲ ತೆಂಗಿನ ಗಿಡ ಇದೆಲ್ಲ, ಇದೆಲ್ಲ ನಾವೇ ತೆಂಗಿನಕಾಯಿಂದ, ಅಂದ್ರೆ ನಮ್ದು ಊರಲ್ಲಿ ಎವ್ರಿ ಇಯರ್ ಡಿಸೆಂಬರಲ್ಲಿ ತೆಂಗಿನಕಾಯಿಗಳು ಗಿಡದಿಂದ ಬಿದ್ದಿರುತ್ತೆ. ಅದನ್ನ ಆರಿಸ್ಕೊಂಡ್ಬಂದು ಒಳ್ಳೆ ತಳಿದ ಆರಿಸ್ಕೊಂಡ್ ಬಂದು ಇಲ್ಲಿ ಮುಂದೆ ಫ್ರಂಟ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ತೆಂಗಿನ ಅದನ್ನ ಸಸಿ ಮಾಡ್ಕೊಂಡು ಇಲ್ಲಿ ಪ್ಲಾಂಟೇಶನ್. ಇದು ನಂಬ್ತೀರಾ, ಇದು 4 ವರ್ಷದ ಗಿಡ ನಾವ್ ಇಲ್ಲಿ ಬೆಳೆಸಿ ಹಚ್ಕೊಂಡು, ಇವೆಲ್ಲ ನಾವ್ ಅಲ್ಲಿ ಸಸಿ ಮಾಡ್ಕೊಂಡು ಇಲ್ಲಿ ಹಚ್ಚಿರೋದು. ಎಲ್ಲ ನಾವೇ ಬೆಳ್ಕೊಂಡು ಅಲ್ಲ ಕಾಯಿಂದ ಸಸಿ ಮಾಡ್ಕೊಂಡು ಇಲ್ಲಿ ಹಾಕೊಂಡಿದೀವಿ. ಅಂದ್ರೆ ನಿಮ್ದು ಪ್ಲಾಂಟ್ ಅಲ್ಲಿ ಏನಿದೆ ಆಲ್ಮೋಸ್ಟ್ ಎಲ್ಲ ಕಸ್ಟಮೈಜ್ ನಿಮ್ದು ಆಲ್ಮೋಸ್ಟ್. ಔಟ್ ಸೈಡ್ ಇಂದ ಏನು ಬೈ ಮಾಡಕ್ ಹೋಗಲ್ಲ, ಏನು ಮಾಡಕ್ ಹೋಗಲ್ಲ, ಏನು ಇದು ಮಾಡಲ್ಲ. ಅದೇ ಬೇರೆ ಮರಗಳೆಲ್ಲ ತರ್ಸಾಕೊಂಡಿರೋದು, ಈ ಮಾವಿನ ಗಿಡ ಇಂಥವೆಲ್ಲ ಬೇರೆ ಕಡೆಯಿಂದ ತರ್ಸಾಕಿದ್ವಿ. ನಮ್ಮ ಹತ್ರ ಏನ್ ಸೋರ್ಸ್ ಇದೆಲ್ಲ ಓನು ಅವೆಲ್ಲ ನಾವೇ ಮಾಡ್ಕೊಂಡಿದೀವಿ. ಇವೆಲ್ಲ ಹಚ್ಚಿರೋದು ಲೈನ್ ಇದೆಲ್ಲ, ಇದೆಲ್ಲ ನಮ್ ತೋಟದ ಕಾಯಿಂದಾನೇ ಸಸಿ ಮಾಡ್ಕೊಂಡು ಹಚ್ಚಿರೋದು. ಫಸ್ಟಿಗೆ ಇನ್ನು ಚಿಕ್ಕದಿತ್ತಲ್ಲ ಗಿಡ, ಅವಾಗ ಬಾಳೆ ಗಿಡ ಹಾಕಿದ್ವಿ ನಾವು. ಅಂದ್ರೆ ಇದು ಅಫ್ಕೋರ್ಸ್ ಇದು ಮಲೆನಾಡು, ಇದರಿಂದ ನೆರಳು ಬೇಕೇ ಬೇಕು. ನಾವು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ದಂಗೆ ಮಾತ್ರ ಅದು ಸಸ್ಟೈನ್ ಆಗುತ್ತೆ. ಬಟ್ ಆಮೇಲೆ ಅದು ಬಾಳೆ ಏನಾಗ್ಬಿಡ್ತು ಅಂದ್ರೆ ಇದು ಹಾಕಿದ್ವಿ, ಪುಟ್ ಬಾಳೆ, ಸಕ್ಕರೆ ಬಾಳೆ ಅಂತ ನೋಡಿ, ನಮ್ ಕಡೆ ಎಲ್ಲ ಪುಟ್ ಬಾಳೆ ಅಂತೀವಿ ಅದನ್ನ. ಆ ಬಾಳೆ ಹಾಕಿದ್ವಿ ನಾವು. ಅದು ಮಾರ್ಕೆಟಿಂಗ್ ಅವಾಗೆಲ್ಲ ಚೆನ್ನಾಗ. ಬಟ್ ಅದು ಏನಂದ್ರೆ ಪ್ರಾಬ್ಲಮ್ ಏನಂದ್ರೆ ಅದು ಹ್ಯೂಸ್ ಡೆನ್ಸ್ ಅಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಡಿಕೆಗೆ ಸಪೋರ್ಟ್, ನಾವು ನೆರಳಿಗೆ ಸಪೋರ್ಟಿಗೆ ಹಾಕಿದ್ದು, ಅದ್ರದ್ದು ಒಂದು ಬಾಳೆ ಇದಾದ ಕೂಡಲೇ ಅದು ಮರಿಗಳು ನೋಡ್ತಿರಲ್ಲ, ಹಂಗಾಗಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅದೆಲ್ಲ ತಗ್ಸ. ಅಂದ್ರೆ ಇದು ಆಲ್ರೆಡಿ ಒಂದ್ ಸೆಟ್ ಆಗ್ಬಿಡ್ತು. ಈಗ ನಾವ್ ಈಗ ಹೇಳ್ತೀವಿ ನೋಡ್ರಿ, ಈಗ ಮಗು ಹುಟ್ಟದಿಂದ 1 ವರ್ಷ ಬೆಳೆಸೋದಕ್ಕೂ 1 ವರ್ಷದ ಮೇಲೆ ಬೆಳೆಸೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಇದು ನೋಡ್ರಿ, ಇದು ನೋಡಿ, ಇಲ್ಲಿ ನಾವ್ ಏನು ಗೊಬ್ಬರ ಹಾಕಲ್ಲ ಅನ್ನೋದಕ್ಕೆ ಇದು ಏನ್ ಗಿಡದಿಂದ ಬೀಳುತ್ತೆ ನೋಡ್ರಿ, ಎಷ್ಟು ಇದಿದೆ ನೋಡಿ. ಇದು ನಿಂತ ಬರೀ ಇವೇ ಇದೆ ಮರದ್ದು. ಏನು ಗೊಬ್ಬರ ರಾಸಾಯನಿಕ ಅದಕ್ಕೆ ಆಮೇಲೆ ಏನು ಒಡೆಯೋದು ಇಲ್ಲ, ಎಷ್ಟು ಬೆಳೆಯುತ್ತೆ ಅಷ್ಟೇ. ಈಗ ನೋಡ್ರಿ ಇವೆಲ್ಲ ಈಗ ಆರ್ಗ್ಯಾನಿಕ್ ಹಣ್ಣುಗಳು ಸಿಗುತ್ತೆ ಅಂತಾರೆ. ಬಟ್ ಆರ್ಗ್ಯಾನಿಕ್ ಅಂದ್ರೆ ಏನು ಅಂದ್ರೆ ಜನ ಏನು ಹಾಕ್ಲಾರ್ದಂಗೆ ನೇಚರ್ ಒಳಗ್ ತನ್ನಕ್ ತಾನೇ ಬೆಳೆಯೋದು. ಇಲ್ಲಿ ಜನ ಏನ್ ಮಾಡ್ಬಿಡ್ತಾರೆ, ಹುಲ್ಲೊಳಗೆ ಹಣ್ಣು ಮಾಡಿದಕ್ಕ ಇದು ನೈಸರ್ಗಿಕ ಮಾವಿನ ಹಣ್ಣುಗಳು ಹಂಗ್ ಕಾನ್ಸೆಪ್ಟ್ ಅಲ್ಲ. ಗಿಡಕ್ಕೆ ಏನು ಹಾಕ್ತೆ ತಾನೇ ಬೆಳ್ಕೊಂಡು, ಹಂಗೂ ಅವಕ್ಕೆ ರೋಗಗಳು ಬರಬಾರ್ದಂದ್ರೆ ನ್ಯಾಚುರಲ್ ಆಗಿ ಈಗ ಬೀಜಾಮೃತ ಅಂತ ಮಾಡ್ತಾರೆ, ಆಮೇಲೆ ಪೆಸ್ಟಿಸೈಡ್ಸ್ ಜೀವಾಮೃತ ಅಂತ ಮಾಡ್ತಾರೆ. ಹಂಗೆಲ್ಲ ಮಾಡ್ಕೊಂಡು
ಹಂಗ್ ಕಂಟ್ರೋಲ್ ಮಾಡಿದ್ರೆ ಅದು ಇದು ಐ ಮೀನ್ ನೈಸರ್ಗಿಕ ಪದ್ಧತಿ ಆಗುತ್ತೆ. ಈಗ ನಾವೆಲ್ಲ ಹೂ ಬಿಡ್ಬೇಕಾದ್ರೆ ಒಂದು ಔಷಧಿ ಹೊಡಿತೀವಿ, ಆಮೇಲೆ ಅದು ಮುಗಿದ್ಮೇಲೆ ಹಣ್ಣ ಕಾಯಿ ಉದುರ್ಬಾರ್ದಂತ ಒಂದು ಔಷಧಿ ಹೊಡಿತೀವಿ, ಆಮೇಲೆ ಹಣ್ಣು ಆಗ್ಬೇಕು ಅಂತ ಒಂದು ಔಷಧಿ ಹೊಡಿತೀವಿ. ಇವೆಲ್ಲ ಮಾರ್ಬೇಕಾದ್ರೆ ಜಾಸ್ತಿ ಬಳಕೆ ಬರ್ಲಿ ಅಂತ ಅದಕ್ಕೊಂದು ಇಲ್ಲೆಲ್ಲ ನೋಡ್ರಿ ನಿಮಗೆ ಇದೇನಂದ್ರೆ ಫಸ್ಟ್ ಇದಿಷ್ಟು ಯಾಕೆ ಡೆನ್ಸಿದೆ ಅಂದ್ರೆ ಪ್ಲಾನ್ ಅಂತ ಅಲ್ಲ, ಗಿಡಗಳು ಹಚ್ಬೇಕಷ್ಟೇ. ಆಮೇಲೆ ನಿಮಗೆ ಇದೆಲ್ಲ ತುಂಬಾ ಹತ್ರ ಇರೋದಕ್ಕೆ ಕಾರಣಗಳಿದೆ. ಫಸ್ಟ್ ನಮಗೆ ನಾವ್ ಆಕ್ಚುಲಿ ನನ್ನ ಮಗ ಒಬ್ಬ, ನಾನು ದಿನಕ್ಕೊಂದು ಕಾನ್ಸೆಪ್ಟ್ 3 ಗಿಡ ನೆಡಬೇಕಷ್ಟೇ. ಹಂಗಾಗಿ ಯಾವ್ದು ಪ್ಲಾನ್ ಇಲ್ಲ, ದಿನಕ್ಕೊಂದು 3 ಜನರ ಹೆಸರು ಗಿಡಗಳು ನೆಟ್ಬಿಡ್ಬೇಕು. ಹಂಗಾಗಿ ಇದು ಡೆನ್ಸ್ ಆಗಿ ಹಿಂಗ್ ಪ್ಲಾಂಟೇಶನ್ ಇದಾಗ್ಬಿಟ್ಟಿದೆ. ಇಲ್ಲಿ ನೋಡ್ರಿ ಎಲ್ಲೂ ನಿಮಗೆ ಬಿಸಿಲು ಬೀಳಲ್ಲ, ಅಷ್ಟು ತಿಕ್ಕಾಗಿದೆ ಇಲ್ಲಿ ಗಿಡಗಳ ನೆರಳು. ಇವೆಲ್ಲ ಸುಮ್ನೆ ಇದು ಒಂಥರ ಹನುಮ ಫಲ ಅಂತ ಹೇಳ್ತಾರೆ. ಇದು ಹನುಮ ಫಲ, ಈ ಗಿಡನ ಹನುಮ ಫಲ ಅಂತ ಹೇಳಿ ಹಣ್ಣು ಈಗ ಸೀಸನ್ ಮುಗ್ದಿದೆ. ಅಲ್ಲಿದೆ ನೋಡಿ, ಮೇಲಿದೆ ನೋಡಿ, ಅಲ್ಲಿದೆ ನೋಡಿ, ಮುಳ್ಳು ಇರುತ್ತದು. ಇದ್ರೊಳಗೆ ಈ ಮರದ ವಿಶೇಷ ಏನು ಗೊತ್ತಾ, ಈ ಹಣ್ಣು ತೊಗಟೆ ಎಲೆ ಇದು ಫುಲ್ಲಿ ಅಂದ್ರೆ ಕ್ಯಾನ್ಸರ್ಗೆ ಇದು ಯೂಸ್ ಆಗತ್ತಂತೆ. ಅಂದ್ರೆ ಇದ್ರದ್ದು ಅಂತ ಇದು ಆ ಕ್ಯಾನ್ಸರ್ ಇದ್ ಮಾಡತ್ತಲ್ಲ, ಅದು ಕಣ್ಣುಗಳನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಅಂತ. ಅದೇ ಎಷ್ಟು ಜನ ಕೇಳ್ತಾರೆ. ಆಕ್ಚುಲಿ ತುಂಬಾ ರೇರ್ ಅಂತ ಸಿಗತ್ತೆ ಹಣ್ಣು. ಅಂದ್ರೆ ರೇರ್ ಅಂದ್ರೆ ಕಮರ್ಷಿಯಲಿ ಎಲ್ಲಿ ಮಾರ್ತಾರೆ ನನಗೂ ಗೊತ್ತಿಲ್ಲ. ಬಟ್ ಯಾರು ಕೇಳ್ದಾಗ ಅಂದ್ರೆ ನಾವು ದುಡ್ಡಿಗಂತ ಇದ್ ಮಾಡಲ್ಲ, ಕೇಳ್ತಾರಲ್ಲ. ಆಮೇಲೆ ಈಗ ಯಾರೋ ಬಂದಿರ್ತಾರ ನೋಡ್ರಿ, ಅವ್ರಿಗೆ ಒಂದು ಸುಮ್ನೆ ಹಣ್ಣೊಂದು ಇದು ಆರೋಗ್ಯದ ಒಂದು ನಾಲೆಜ್ ಬೆಳಿಲಿ ಅಂತ ಹಣ್ಣಾದಾಗ ಎಲ್ಲರಿಗೂ ಕೊಟ್ಟು ಕಳಿಸ್ತೀನಿ. ಯಾವ್ದ ಅಂದ್ರೆ ಈಗ ಅದ್ ಏನ್ ಇದಾಗತ್ತೆ ಅಂತ ಗೊತ್ತಿಲ್ಲ, ಬಟ್ ಒಂದ್ ಹಣ್ಣಿನ ಬಗ್ಗೆ ಒಂದ್ ನಾಲೆಜ್ ಇರ್ಲಿ. ಮತ್ ಹಿಂಗ್ ಬೇರೆಯವ್ರೆಲ್ಲ ಹಿಂಗ್ ಕೇಳ್ತಿರ್ತಾರೆ, ಹಿಂಗ್ ಕ್ಯಾನ್ಸರ್ ಕಡಿಮೆ ಆಗತ್ತಂತ ಅದಕ್ಕೆ ಕೊಡ್ರಿ ಅಂತ. ಹಂಗ ಯಾರ ಕೇಳ್ದಾಗ ಕೊಟ್ಟು ಕಳಿಸ್ತೀನಿ. ಇವನ್ ಬೇರೆ ಊರಿಂದ ಕೇಳಿದ್ರು ಓನ್ಲಿ ಏನಂತಂದ್ರೆ ಪೋಸ್ಟಲ್ ದುಡ್ಡು ಹಿಂಗೆ ಅದೊಂದು ಇಸ್ಕೊಂತೀನಿ ಅಷ್ಟೇ. ಇನ್ನು ಹಣ್ಣಿನ ಇದಂತೂ ಏನು ತಗೊಳಲ್ಲ. ಹಂಗೆ ತುಂಬಾ ಜನ ಕಳ್ಸಿದಾರ. ಆಮೇಲೆ ಇದು ನೇರ್ಲೆ ಮರ, ಬೆಟ್ಟದ ನೆಲ್ಲಿಕಾಯಿ, ಹಿಂಗೆ ಎಲ್ಲ ಇದೆ. ಇಂಥ ಗಿಡಗಳು ಇಲ್ಲ ಅಂತ ಇದ್ ನೋಡ್ರಿ ನಿಮ್ಗೆ ಎಲ್ಲಿ ಸಿಗುತ್ತೆ ಹಿಂಗೆ. ಎಲ್ಲಿ ಹೊಡೆದ್ರು ಎಲೆ ಬಿದ್ದಿದೆ, ಎಲ್ಲಿ ಹೊಡೆದ್ರು ಇದೇ ಗೊಬ್ಬರ ಆಗುತ್ತೆ. ಇದೇ ಗೊಬ್ಬರ ಆಗುತ್ತೆ. ಇದು ಬೆಟ್ಟದ ನೆಲ್ಲಿಕಾಯಿ. ಇದು ಬೆಟ್ಟದ ನೆಲ್ಲಿಕಾಯಿ. ಇಲ್ಲೆಲ್ಲ ಸೀತಾಫಲ ಸೀಸನ್ ಅಂತೂ ಸೀತಾಫಲ ಸುರಿದೀತಾ ಇರ್ತವೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಎಲ್ಲ ಪಕ್ಷಿಗಳು ಯಾವ್ದು ನಾವು ಸೇಲ್ ಮಾಡಲ್ಲ. ಇದು ಪಕ್ಷಿ ನಾವ್ ಎಷ್ಟ್ ತಿಂತೀವಿ, ಆಮೇಲೆ ಯಾರ ಪ್ರಕೃತಿ ಪ್ರಿಯರ್ ವಿಸಿಟ್ ಮಾಡ್ತಾರೋ ಅವ್ರಿಗೆ ಕೊಡ್ತೀವಿ. ಉಳಿದಿದೆಲ್ಲ ಅವೇನ್ ಪಕ್ಷಿಗಳು ತಿಂದು ಹಾರೈಸ್ತಾವ ಅದಷ್ಟೇ. ಎಲ್ಲ ಪಕ್ಷಿಗಳು ತಿಂದಿದೆ. ಹೌದು, ನೋಡಿದೆ. ಇದು ಈ ಗಿಡ ಇದೆಲ್ಲ ಕೆಂಪ್ ಸಿಬೇಕಾ, ಇದು ಪೇರ್ಲ ಹಣ್ಣು ಅಂತೀವಲ್ಲ, ಇದು ಈ ಎಲೆನು ನೋಡ್ರಿ, ಇದ್ ನೋಡ್ರಿ ಕಾಯಿ ಇದು ಇರೋದು ಕೆಂಪಗೆ, ಅಂದ್ರೆ ಇದನ್ನು ರೆಡ್ ಆಗಿರುತ್ತೆ. ಇದನ್ನು ಸ್ವಲ್ಪ ನೆರಳಿಗಿದಾಗಿದೆ, ಗ್ರೀನಿಶ್ ಆಗಿದೆ. ಬಟ್ ಇಲ್ಲ ಅಂದ್ರೆ ಫುಲ್ ರೆಡ್, ಹಣ್ಣು ರೆಡ್. ಆಮೇಲೆ ಇದು ಮೇಲೆ ಇದು ಬಿಡುತ್ತಲ್ಲ, ಒಳಗೂ ರೆಡ್ ಇರುತ್ತೆ, ಮೇಲೆ ಹಣ್ಣು ರೆಡ್ ಇರುತ್ತೆ. ಪೀಕಲ್ ನೋಡಿದೆ, ಫೋಟೋ ನೋಡಿದೆ. ಅದೇ ಇದು ನೀವು ಫೋಟೋ ನೀವು ಹಾಕಿದ್ರಲ್ಲ ವಾಟ್ಸ್ಆಪ್ ಇದ್ರಲ್ಲಿ, ಅದು ಅಲ್ಲಿದೆ ಆ ಕಡೆ ಕ್ಯಾಟ್ಲಾಗ್ ಅಲ್ಲಿ ಹಾಕಿದ್ರಲ್ಲ, ಯಾವ್ದೋ ನೋಡಿದ್ರೆ ಅದು ಅಲ್ಲಿದೆ. ಈ ಸೀಬೆಕಾಯಿ ಏನಂದ್ರೆ ಫುಲ್ ಕಂಪ್ಲೀಟ್ ರೆಡ್ ಇದು ರೆಡ್ ಇದೆ. ಎಲೆನು ಇದು ನೆರಳಿರೋದಕ್ಕಷ್ಟೇ ಹಿಂಗ್ ಟರ್ನ್ಔಟ್ ಆಗಿದೆ. ಇಲ್ಲಾಂದ್ರೆ ಅಲ್ಲಿ ಫ್ರಂಟ್ ಅಲ್ಲಿ ಇದೆ, ತೋರಿಸ್ತೀನಿ. ಎಲೆನೂ ರೆಡ್ ಇರುತ್ತೆ, ಹಣ್ಣು ರೆಡ್, ಮೇಲಿನ ತೊಗಟೆ ಇರುತ್ತಲ್ಲ ಅದು ರೆಡ್ ಇರುತ್ತೆ, ಒಳಗೂ ರೆಡ್ ಇರುತ್ತೆ. ಬಟ್ ನಾರ್ಮಲ್ ಹೆಂಗಿರುತ್ತೆ ಅಂದ್ರೆ ಮೇಲ್ ಗ್ರೀನ್ ಇದ್ದು ಒಳಗ್ ರೆಡ್ ಇರುತ್ತೆ. ಆ ಮರ ತೋರಿಸ್ತೀನಿ ಅಲ್ವಾ. ಇದು ಬಂದು ಇದು ರಾಮಫಲ, ಸೀತಾಫಲ ತರ ಇನ್ನೊಂದು ಬರ್ತದೆ, ಅಲ್ಲಿದೆ ನೋಡಿ. ಇದು ರಾಮಫಲ ಮೇಡಮ್. ರಾಮಫಲ ಹಣ್ಣಿದು. ಇದು ಸೀಸನ್ ಯಾವಾಗ ಬಿಡುತ್ತೆ ಮೇಡಮ್? ಇದು ಬಿಟ್ಟಿರ್ತಿ, ಈಗ ಮುಗಿತಾ ಇದೆ ಅಷ್ಟೇ. ಬಟ್ ಆಲ್ಮೋಸ್ಟ್ ಇರುತ್ತೆ ಈಗೆಲ್ಲ. ಈಗ ಇದು ಬರುತ್ತೆ ನೋಡ್ರಿ, ಗಣೇಶನ ಹಬ್ಬದಿಂದ ಸ್ಟಾರ್ಟ್ ಆಗಿರುತ್ತೆ. ಗಣೇಶ ಹಬ್ಬದಿಂದ ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ಇದು ಅಂಜೂರದ ಹಣ್ಣು ಅಂತ. ಅಂಜೂರ, ಇದು ಅಂಜೂರ ಮೇಡಮ್. ಅಂಜೂರ ಇದು. ಇವೆಲ್ಲ ಅಲ್ಲೆಲ್ಲ ತೆಂಗಿನ ಗಿಡಗಳಿದೆ ಆ ಕಡೆ ಬಾರ್ಡರ್ ಅಲ್ಲಿ. ಮೇಡಮ್ ಸುಮಾರು ಎಷ್ಟು ಎಕರೆ ಇದೆ ಮೇಡಮ್ ಇದು ನಿಮ್ದು? ಟೋಟಲ್ 5 ಎಕರೆ ಇದೆ. 5 ಎಕರೆ ತೋಟ ಮಾಡಿದ್ದೀರಾ ಮೇಡಮ್? 5 ಎಕರೆ ಒಳಗೆ 2 ಎಕರ್ಸ್ ಅಷ್ಟೇ ಡೆವಲಪ್ ಮಾಡಿದೀವಿ. ಅಂದ್ರೆ
ಇದು ಫಸ್ಟ್ ನಾವು ಟ್ರಯಲ್ಗಂತ ಹಾಕಿದ್ವಲ್ಲ ಗಿಡಗಳಿಗೆ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಹೇಳಿ ನಮ್ಗೆ ಅದು ಇನ್ನೂ ಐಡಿಯಾ ಇರ್ಲಿಲ್ಲ. ಆಮೇಲೆ ಅದು ಹಂಗೆ ಇದ್ ಮಾಡ್ಕೊಂತ ಅಂದ್ರೆ ಈಗ ಬೇರೆ ಇದು ಏನ್ ಹೇಳ್ತೀವಲ್ಲ ಅಂದ್ರೆ ಭೂಮಿ ತಾಯಿ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ನಂಗೇನು ಗೊತ್ತಿಲ್ಲ ಏನ್ ಮಾಡ್ಬೇಕಪ್ಪ, ಸುಮ್ನೆ ಬಂದ್ವಿ, ಏನ್ ಗಿಡ ಹಚ್ಕೊಂಡು ಲೈಫ್ ಅಂತ ಮಾಡ್ಲೇಬೇಕಲ್ಲ, ಜೀವನಕ್ಕಂತ ಈಗ ಎಷ್ಟೇ ದುಡ್ಡು ಇಟ್ಟಿದ್ರೆ ಅದು ಹೇಳ್ತಾರಲ್ಲ, ಕೂತ್ಕೊಂಡ್ ತಿಂದ್ರೆ ಕುಡಿಕೆ ಹೊನ್ನು ಸಾಲಲ್ಲ ಅಂತ ಹಂಗೆ. ಬಟ್ ಅದು ಒಂದ್ ಕೆಟಗರಿ ಆಯ್ತಂದ್ರೆ ನಾವ್ ಯಾವ್ದೇ ಹ್ಯೂಸ್ ಫಂಡ್ ಇಟ್ಕೊಂಡು ಕೃಷಿ ಮಾಡ್ತೀವಿ ಅಂತ ಬಂದಾರಲ್ಲ, ಅಚಾನಕ್ ಆಗಿ ಒಂದ್ ಲೈಫಲ್ಲಿ ಟರ್ನ್ ಔಟ್ ಸಿಕ್ತು, ಹಂಗ್ ಮಾಡಿದ್ವಿ. ಆಮೇಲೆ ಬಂದಾಗ ಇಲ್ಲಿ ಏನ್ ಮಾಡ್ಬೇಕು, ಲೈಫ್ ಈಗ ಸಸ್ಟೈನ್ ಆಗಕ್ಕೆ ಏನ್ ಮಾಡ್ಬೇಕು ಅಂದಾಗ ಹಿಂಗೆ ಎಲ್ಲ ಪ್ಲಾಂಟ್ಸ್ ಎಲ್ಲ ಬೆಳೆಸ್ಕೊಂಡು ಆಮೇಲೆ ಹವ್ಯಾಸಕ್ಕಾಗಿ ಗಿಡಗಳನ್ನ ಹಚ್ಕೊಂಡಿದ್ದ. ಅದೇ ನನಗೆ ಒನ್ ಡೇ ಹಿಂಗ್ ವಿಸಿಟರ್ಸ್ ಬಂದು ಅದು ನನಗೆ ನರ್ಸರಿ ಓಪನ್ ಮಾಡಕ್ ಮೋಟಿವ್ ಮಾಡ್ತು. ಅದ್ ಹೆಂಗಂದ್ರೆ ಇವತ್ತು ಎಲ್ಲ ಕಡೆನೂ ನಾನು ಪ್ಲಾಂಟ್ಸ್ ಆನ್ಲೈನ್ ಅಲ್ಲಿ ಕಳಿಸ್ತೀನಿ. ಅಂದ್ರೆ ಒಂದು ಗಿಡ ಹಚ್ಕೊಂಡು ಅದರಿಂದ ಮತ್ತೆ ಅದು ಸಸಿಗಳು ಮಾಡ್ಕೊಳ್ಳೋದು ಎಕ್ಸ್ಟ್ರಾ, ಹಂಗೆ ಒಂದರಿಂದ ಒಂದೇ ಎಕ್ಸ್ಟ್ರಾ ಆಗ್ತಾ ಹೋಯ್ತು. ನಿಮ್ಗೆ ಇನ್ನೊಂದು ವಿಶೇಷದೊಂದು ಹೂ ತೋರಿಸ್ತೀನಿ ಬನ್ನಿ. ಆರ್ನಮೆಂಟಲ್ ಪ್ಲಾಂಟ್ ಇದು. ಇಲ್ಲಿ ನೋಡಿ, ಬರ್ಡ್ ಆಫ್ ಪ್ಯಾರಡೈಸ್ ಅಂತ ಹೇಳಿ. ಬರ್ಡ್ ಆಫ್ ಪ್ಯಾರಡೈಸ್ ಪ್ಲಾಂಟ್ ಹೆಸರು. ಇದು ಎಲ್ಲಿ ತರಿಸಿದ್ರಿ ಮೇಡಮ್? ಇದು ಯಾವ ತರ? ಇದು ನಾನು ಅಂದ್ರೆ ಪರ್ಚೇಸಿಂಗ್ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಯಿಂದ ಇದೆ ನಿಮಗೆ ಕಾಂಟ್ಯಾಕ್ಟ್ ಇದೆ. ಇದು ನೋಡ್ರಿ, ಇದು ಒಂದ್ಸಲಿ ಬಿಟ್ರೆ ಆಕ್ಚುಲಿ ಇದೆಲ್ಲ ಬಾರ್ಡರಿಂಗ್ ಇದಕ್ಕಾಗಿ ಹಾಕೊಳ್ತಾರೆ ಚೆನ್ನಾಗಿ ಕಾಣ್ಲಿ ಅಂತ ಹೇಳಿ. ಸುಮ್ನೆ ಹಿಂಗೆ ಟ್ರಯಲ್ಗೆ ಅಂತ ಹೇಳಿ ತಗೊಂಡ್ ಬಂದಿದ್ ನೋಡ್ರಿ, ಹಾಕಿದ್ವಿ. ಬಟ್ ಇದು ನೋಡ್ರಿ ಹೆಂಗ್ ಒಂದೊಂದ್ ತಿಂಗಳು ಒಣಗಲ್ಲ. ಇದು ಸುಮ್ನೆ ನೋಡಕ್ ಚಂದ ಕಾಣ್ಲಿ ಅಂತ. ಈಗ ಬಾರ್ಡರ್ ಈ ಕಡೆ ಏನ್ ಮಾಡ್ತಾರೆ, ಮಲೆನಾಡಲ್ಲೆಲ್ಲ ಬಾರ್ಡರಿಂಗ್ ಪ್ಲಾಂಟ್ ಆಗಿ ದೊಡ್ಡ ದೊಡ್ಡ ಎಸ್ಟೇಟ್ ಇರ್ತಾಳ್ರಿ, ಅಲ್ಲೆಲ್ಲ ಹಿಂಗ್ ಬಾರ್ಡರಿಂಗ್ ಕಲೆಕ್ಷನ್ ಆಗಿ ಹಾಕಿರ್ತಾರೆ. ಇವರೆಲ್ಲ ನಮ್ ಲೋಕಲ್ ಫ್ರೆಂಡ್ಸ್. ಆಕ್ಚುಲಿ ಇವ್ರದ್ದು ಪಾತ್ರನೂ ತುಂಬಾ ಇದೆ ಇಲ್ಲಿ. ಯಾಕೆ ಗೊತ್ತಾ, ಈಗ ಪರಿಸರ ಕಾಳಜಿ ಇವೆಲ್ಲ ಆಯ್ತಂದ್ರೆ ನಾವ್ ಇಲ್ಲಿ ಎಷ್ಟು ಗಿಡಗಳು ನೆಟ್ಟಿದೀವಲ್ಲ, ಆ ಗಿಡಗಳ ಒಂದೊಂದ್ ಹೆಸರುನು, ಆ ಗಿಡ ಇದೆ ಸಸ್ಟೈನ್ ಆಗಿದೆ ಅಂದ್ರೆ ಇವ್ರದ್ದು ಅದ್ರೊಳಗೆ ತುಂಬಾ ಪಾತ್ರ ಇದೆ. ಈಗ ನಾವೇನಾದ್ರೂ ಗಿಡ ನೆಡ್ತಿದ್ದಾಗ ಅದು ಸಪೋರ್ಟ್ ಮಾಡೋದು, ಗಿಡ ಹಚ್ಚೋದು, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈಗ ಹೊಸ ಊರು, ಈಗ ದೊಡ್ಡವ್ರ ಜೊತೆ ಆಗೋದು ಬೇರೆ ಆಗತ್ತೆ, ಮಕ್ಳ ಜೊತೆ ಕನೆಕ್ಟ್ ಆಗತ್ತೆ. ಮಕ್ಳ ಅವ್ರಿಗೆ ಏನ್ ಹೇಳ್ರಿ, ದೇವ್ರ ಇದ್ದಂಗ ಅವ್ರು, ನೀವ್ ಹೆಂಗ ಅವ್ರಿಗೆ ಟ್ಯೂನ್ ಅಪ್ ಮಾಡ್ತೀರಾ ಹಂಗೆ ಆತರ ಆಮೇಲೆ ಇನ್ನೊಂದು ಆ ವಿಷಯ, ಈಗ ನಾರ್ಮಲಿ ಮಕ್ಳಂದ್ರೆ ಅದನ್ನ ಮುಟ್ಬೇಕು, ಅದ್ ಏನೂ ಇಲ್ಲ ಆ ಹುಡುಗರಲ್ಲಿ. ಈಗ ನೋಡ್ರಿ, ಎಲ್ಲ ಒಂದು ಹಣ್ಣು ಬೆದ್ದಿದ್ರು ತಂದ್ ಮನೆ ಮುಂದೆ ಇಟ್ಟೋಗ್ತಾರೆ ಅಂತ ಒಂದು, ಅಂದ್ರೆ ನಾವ್ ಹೆಂಗಿದೀವಿ ಹಂಗ್ ಸೆಟ್ ಆಗೋದು. ಈಗ ಸಮ್ಮರ್ ಅಲ್ಲ, ಅದಕ್ಕೆ ಈಗೆಲ್ಲ ನೋಡ್ರಿ ಅದು ನೀರ್ ತುಂಬ್ಕೊಂಡು ಅವರೇ ಈಜೊಡಿಯೋದು, ಅವ್ರ ಸ್ಪಾಟ್ ಅದು ಫೇವ್ರೇಟ್ ಸ್ಪಾಟ್. ಸಮ್ಮರ್ ಬಂತಲ್ಲ, ಅದಕ್ಕೆ ಅಲ್ಲಿ ನೀರ್ ತುಂಬಿಸ್ಕೊಂಡು ಅವರೇ ಆಟಾಡ್ತಾರೆ. ನಮಗೆ ಈ ಕಾನ್ಸೆಪ್ಟ್, ಈ ವ್ಯಾಲ್ಯೂ ಎಡಿಷನ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ಬೇಕಂತ ಸ್ಟಾರ್ಟ್ ಆಗಿದೆ ಈ ನಿಂಬೆಹಣ್ಣಿಂದ. ಇದು ಮಾರ್ಕೆಟಿಗೆ ತಗೊಂಡ್ ಹೋಗ್ತಾ ಇದ್ವಲ್ಲ, ಬೆಳೆದ ನಾರ್ಮಲ್ ನಿಂಬೆಹಣ್ಣೆ ನಮ್ಮ ಹತ್ರ ಇದೆ ಮೇಡಮ್. ಒಂದು ಅದು ಗಜಿನಿ ಅಂತ ಹೇಳ್ತಾರೆ ನೋಡಿ, ಸೀಡ್ಲೆಸ್ ಬರುತ್ತೆ. ನಮ್ಮ ಹತ್ರ ಮನೆ ಹತ್ರ ಹಾಕಿದೀವಿ. ಅದು ತುಂಬಾ ರೇರ್ ಅಂತ ನಿಂಬೆ ಹಣ್ಣು. ಅದು ಇದಕ್ಕೆ ಟೆಂಪಲ್ ಗೆ ಯೂಸ್ ಮಾಡ್ತಾರೆ ನೋಡಿ, ಅದು ಗಜಿನಿ ನಿಂಬೆ ಅಂತ ಹೇಳ್ತಾರೆ. ಗಜನಿಂಬೆ, ನಾವು ಗಜಿನಿ ಅಂತ ಹೇಳ್ತೀವಿ. ಗಜನಿಂಬೆ ಅಂದ್ರೆ ಅದು ಸೈಜ್ ದೊಡ್ಡದಿರುತ್ತೆ. ಅದು ಟೆಂಪಲ್ ಗೆ ಹೋದ್ರೆ ಅದನ್ನ ಯೂಸ್ ಮಾಡ್ತಾರೆ ನೋಡಿ. ಆಮೇಲೆ ಕೆಲವರು ಅದು ಎಂತ ಉಪ್ಪಿನಕಾಯಿ ಹಾಕಕ್ ತುಂಬಾ ಬೀಜಗಳು ಜಾಸ್ತಿ ಇರಲ್ಲ, ಅದೇ ಬೆಸ್ಟ್ ಮೇಡಮ್ ಅಂತ ಹೇಳ್ತಾರೆ. ಬಟ್ ಅಂದ್ರೆ ಗಜನಿಂಬೆ ದೊಡ್ಡ ಸೈಜ್, ದೊಡ್ಡದು ಆನೆ ಆ ಸೈಜ್ ಅಲ್ಲಿ ಇರುತ್ತೆ. ಈ ನಿಂಬೆ ಹಣ್ಣಿಂದ ಒಂದು ಆಕ್ಚುಲಿ ನಮ್ಗೆ ವ್ಯಾಲ್ಯೂ ಎಡಿಷನ್ ಪ್ರಾಡಕ್ಟ್ ಆಗ್ಬೇಕಂದ್ರೆ ಈ ನಿಂಬೆ ಹಣ್ಣೆ ಕಾರಣ. ಈ ನಿಂಬೆ ಹಣ್ಣು ನಾವು ಬೆಳೆದಿದ್ದು ಮಾರ್ಕೆಟಿಗೆ ಹೋದ್ರೆ 50 ಪೈಸೆ ಕೇಳ್ತಾರೆ. ಬಟ್ ಅದೇ ಇವಾಗ ನೋಡಿ, ನೀವು 10 ರೂಪಾಯಿ ಒಂದ್ ಮಾರ್ತಾರ ಅವ್ರು, ನಮ್ಮ ಹತ್ರ ತಗೊಳ್ಳೋದು 50, 1 ರೂಪಾಯಿ 2 ರೂಪಾಯಿ, ಅವ್ರು ಮಾರೋದು 10 ರೂಪಾಯಿ. ಅದಕ್ಕೆ ಅನ್ಕೊಡಿ ಏನ್ ಮಾಡ್ಬೋದು, ಇದಕ್ಕೆ ವ್ಯಾಲ್ಯೂ ಎಡಿಷನ್ ಹೆಂಗ್ ಕೊಡ್ಬೋದು ಅಂದಾಗ ಆಕ್ಚುಲಿ ಇದ್ರಿಂದ ಸ್ಟಾರ್ಟ್ ಆಗಿದ್ದು ನೋಡ್ರಿ. ಈಗ ಹೆನ್ನ ಆಮೇಲೆ ಶೀಗೆಕಾಯಿ ಎಲ್ಲ ಮಾಡ್ತಿಲ್ಲ, ಇದು ಮೇನ್ ಇಂಗ್ರೀಡಿಯೆಂಟ್. ಅಂದ್ರೆ ಈಗ ಡ್ಯಾಂಡ್ರಫ್ ಎಲ್ಲ ಕಂಟ್ರೋಲ್ ಆಗ್ಬೇಕು ಅಂದಾಗ ಅವಾಗ ಅದು ಬೇರೆ ಬೇರೆ ಪ್ರಾಡಕ್ಟ್ಸ್ ರೆಡಿ ಮಾಡಕ್ಕೆ ಇದು ಕಾರಣ ಆಯ್ತು. ಬಟ್ ಎಲ್ಲೂ ಒಂದು ಸ್ಮಾಲ್ ಸ್ಪೇಸ್ ಕೂಡ ಬಿಡಲ್ಲ, ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಜಾಗ ಅಲ್ಲಿ ಎಲ್ಲ ಪ್ಲಾಂಟ್ಸ್ ಕಲೆಕ್ಷನ್. ನೀವೆಲ್ಲ ನೋಡ್ರಿ ಡೆಸರ್ಟ್ಸ್ ಪ್ಲಾಂಟ್ಸ್, ಸಕ್ಯುಲೆಂಟ್ಸ್ ಅಂತೀವಲ್ಲ,
ಆಮೇಲೆ ಇಲ್ಲೊಂದು ಪ್ಲಾಂಟ್ ಇದೆ, ಇವೆಲ್ಲಷ್ಟೇ ಕಲೋಂಚೆ ಅಂತೇಳಿ ಈಗೆಲ್ಲ ಮುಗ್ದಿದೆ. ಬಿಟ್ರೆ 2-3 ತಿಂಗಳು ಇಲ್ಲಿದೆ ನೋಡಿ ಹೂ. ಬಿಟ್ರೆ ಮಿನಿಮಮ್ 2 ಮಂತ್ಸ್ ಇದು ಹೂ. ಈ ಹೂ ಬಿಟ್ರೆ ಮಿನಿಮಮ್ 2 ಮಂತ್ಸ್ ಇದು ಒಣಗಲ್ಲ. ಒಂದ್ಸಲಿ ಬಿಟ್ಟ ಮೇಲೆ ವಿಂಡೋರ್ ಅಲ್ಲಿ ಇಟ್ಕೋಬಹುದು. ಅಂದ್ರೆ 2 ಮಂತ್ಸ್ ಇದಾಗಲ್ಲ, ಹಂಗೆ ಇರುತ್ತೆ, ಬ್ಲೂಮ್ ಆಗಿದ್ದು ಹಂಗೆ ಇರುತ್ತೆ. ಹಂಗೆ ಇರುತ್ತೆ. ಇದು ಬ್ರೈಡಲ್ ಬೊಕೆಟ್ ಅಂತೇಳಿ. ಇದು ಒಂದ್ಸಲಿ ಹೂ ಬಿಟ್ರೆ, ಬ್ರೈಡಲ್ ಅಂದ್ರೆ ಏನ್ರಿ ಮದುಮಗಳು, ಹಂಗ ಹೂ ಬಿಡುತ್ತೆ ಇದು. ಬಿಟ್ರೆ ಎಲೆನೇ ಕಾಣಲ್ಲ. ಈಗ ಜೂನ್ ಸ್ಟಾರ್ಟ್, ಮಳೆ ಸ್ಟಾರ್ಟ್ ಆಗುತ್ತೆ ನೋಡಿ, ಅವಾಗ ಅದು ಹೂ ಬಿಡುತ್ತದು. ಎಷ್ಟು ಹೂ ಇರುತ್ತೆ ಅಂದ್ರೆ ಅದು. ಆಮೇಲೆ ಅದಕ್ಕೂ ಜೇನು ಹಂಗೆ. ಆಮೇಲೆ ಎಲ್ಲೂ ಇದನ್ನ ಆಕ್ಚುಲಿ ಜೇನು ಇದು ಮಾಡಿಲ್ಲ, ಎಲ್ಲಾ ವಾರದಲ್ಲೂ ಹುಡುಕಾಡ್ತೆ. ಒಂದೊಂದು ಮಿನಿಮಮ್ ಒಂದೊಂದು ಜೇನು ಇದಿರುತ್ತೆ, ಹುಟ್ಟು ಇರುತ್ತೆ. ಹುಟ್ಟು ಅವನ್ನೆಲ್ಲ ನಾವು ಹೆದರ್ತೀವಿ ಮುಟ್ಟಕ್ಕೆ. ಈ ಹುಡುಗರು ಇದಾರಲ್ಲ, ಬಿಡಿಸಿ ನಂಗೆ ತಂದ್ಕೊಡ್ತಾರೆ, ಆಂಟಿ ತಿನ್ರಿ ಜೇನ್ ಅಂತ. ಇದೆಲ್ಲ ಬೇರೆ ಬೇರೆ ವೆರೈಟಿ. ಇದು ಯಾವ್ದು ಮೇಡಮ್ ಹೂ? ಇದು ವಾಟರ್ ಲಿಲ್ಲಿ ಅಂತಾರೆ. ವಾಟರ್ ಲಿಲ್ಲಿ ಬೇರೆ, ಲೋಟಸ್ ಬೇರೆ. ಇದು ಲೋಟಸ್ ಪ್ಲಾಂಟ್. ಇದು ಲೋಟಸ್ ಪ್ಲಾಂಟ್. ಇದು ವಾಟರ್ ಲಿಲ್ಲಿ. ವಾಟರ್ ಲಿಲ್ಲಿ. ಇದ್ರೊಳಗೆ ತುಂಬಾ ಕಲರ್ಸ್ ಇದೆ ನನ್ನ ಹತ್ರ, ವೆರೈಟೀಸ್. ಇಲ್ಲೊಂದಿದೆ ನೋಡಿ, ಇದು ಸ್ವಲ್ಪ ರಿನೋವೇಷನ್ ಮಾಡ್ತಾ ಇದೀವಿ. ಇದು ಆಕ್ಚುಲಿ ಇದು ನಿಮಗೆ ಹೂ ತೋರಿಸ್ತೀನಿ ಆಮೇಲೆ. ನೈಟ್ ಬ್ಲೂಮರ್ ಇದು. ಈವ್ನಿಂಗ್ 7 ಗಂಟೆಗೆ ಹರಡಿ ಬೆಳಗ್ಗೆ 11 ಗಂಟೆವರೆಗೂ ಇರ್ತದೆ. ಅಂತ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ಅಂದ್ರೆ ಏನಿಲ್ಲ, ಒಟ್ಟು ಜಗತ್ತಿನ ಎಲ್ಲಾ ಸುಂದರಿಯರು ನನ್ನ ತೋಟದಲ್ಲಿ ಏನಿದೆ, ಎಷ್ಟು ಸಾಧ್ಯ ಅಷ್ಟು ಟ್ರೈ ಮಾಡ್ತಾನೆ ಇದೀರ. ಅಂದ್ರೆ ನೀವು ಸ್ಟಾಪ್ ಮಾಡ್ತಾ ಇಲ್ಲ, ಏನ್ ಹೊಸದಾಗಿ ಮಾಡ್ಬೇಕಂತ. ಹೊಸದಾಗಿ ಅನ್ನೋದಕ್ಕಿಂತ ಗಾರ್ಡನಿಂಗ್ ಅನ್ನೋದಾಗ ಅಷ್ಟು ನಂಗೆ ಅದು ಬೇರೂರ್ ಬಿಟ್ಟಿದೆ. ಇವ್ರು ನಮ್ಮ ತೋಟದ ರೂವಾರಿ. ಇವರು ನಾವು ಎಲ್ಲ ಯಾವಾಗ್ಲೂ ನಮ್ಮ ಮೇಂಟೆನೆನ್ಸ್ ಮಾಡೋದು, ವರ್ಕ್ ಮಾಡೋದು. ಮಂಜುನಾಥ್ ಅಂತೇಳಿ. ಇವೆಲ್ಲ ನೋಡ್ರಿ, ಇವು ಆರ್ಚಿಡ್ ಪ್ಲಾಂಟ್ಸ್. ಅಂದ್ರೆ ಮರದ್ದು ಇದ್ರೊಳಗೆ 2 ಮೆಥಡ್. ಈಗ ಸಪೋಸ್ ಮನೇಲೆಲ್ಲ ಮರ ಇರಲ್ಲ ನೋಡ್ರಿ, ಅಂತವ್ರಿಗೆ ಇದು ನೋಡ್ರಿ, ಇದು ತೆಂಗಿನ ನಾರು, ಆಮೇಲೆ ವುಡ್ ಬಾರ್ಕ್. ಅಂದ್ರೆ ಈ ಮರದ್ದು ಅಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ತೋರಿಸ್ತೀನಿ. ಈ ವುಡ್ ಬಾರ್ಕ್ ಮರದ ಚೂರುಗಳು, ಇಟ್ಟಿಗೆ, ಕಲ್ಲಿದ್ಲು. ಅಂದ್ರೆ ಮನೇಲಿ ಮರ ಇಲ್ಲ ಅಂದಾಗ ಆ ಮೆಥಡ್ ಅಲ್ಲೂ ಇದನ್ನ ಬೆಳೆಸ್ಕೋಬಹುದು. ಒನ್ಲಿ ಏನಂತಂದ್ರೆ ತುಂಬಾ ಹೈ ಏನೋ ಟೆಂಪ್ರೇಚರ್ ಇರಬಾರ್ದು ಅಷ್ಟೇ. ಬಟ್ ಒಂದು ಆ ಪಾಟಿಂಗ್ ಮಿಕ್ಸ್ ಒಳಗೆ ನಾವು ಅದನ್ನ ಗ್ರೋತ್ ಮಾಡ್ತೀವಿ. ಈ ಸ್ಟಡಿಗೆ ಅಂತೇಳಿ ತುಂಬಾ ಮಕ್ಕಳೆಲ್ಲ ಬರ್ತಾರೆ, ಕಾಲೇಜಿಂದ ಆರ್ಟಿಕಲ್ಚರ್ ಸ್ಟೂಡೆಂಟ್ಸು, ಬೇರೆ ಬೇರೆ ಸ್ಕೂಲ್ಸ್ ಇಂದೆಲ್ಲ ಬರ್ತಾರೆ. ಆಮೇಲೆ ಇಲ್ಲಿ ರೈತರಿಗೆ ಬೇಕಾಗಿರೋ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಿರತ್ತೆ. ಅದಕ್ಕೆ ಒಂದ್ ಸಣ್ಣದೊಂದು ಹಾಲ್ ಇರ್ಲಿ ಅಂತ. ಆಮೇಲೆ ಹಿಂಗ್ ನೆಕ್ಸ್ಟ್ ಏನಂತಂದ್ರೆ, ಹಿಂಗೇನಾರ ಕಿಟಿ ಪಾರ್ಟೀಸ್ ಎಲ್ಲ ಇರುತ್ತಲ್ಲ, ಒಂದು ಕೆಲವ್ರಿಗೆ ಇರುತ್ತೆ ನೋಡ್ರಿ, ಒಂದು ಪರಿಸರದಲ್ಲಿ ಇದ್ ಮಾಡ್ಕೋಬೇಕು, ಪಾರ್ಟಿ, ಮಿನಿ ಪಾರ್ಟೀಸ್ ಅಂತದಕ್ಕಂತ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಇದು ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲಿಗೆಲ್ಲ ಪ್ಲಾನ್ ಮಾಡ್ತಾ ಇದೀವಿ. ರೆನ್ಸಿಂಗ್ ಅಂತ ಹೇಳಿ ಎಲ್ಲ ಬಿದಿರುಗಡೆಗಳು. ಅಂದ್ರೆ ಏನು, ಅದೇ ನ್ಯಾಚುರಲ್ ಆಗಿ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡಿ. ಈಗ ಬೇಲಿ ಎಲ್ಲ ಅವೆಲ್ಲ ಹಾಕಿದ್ದೆಲ್ಲ ಕುರಿಗಾರೆಲ್ಲ ಅದನ್ನ ಇದ್ ಮಾಡ್ಬಿಡ್ತಾರೆ. ಬಟ್ ಇವೇನಂತಂದ್ರೆ ಇದು ನ್ಯಾಚುರಲ್ ಆಗಿದೆ, ಅದು ಎಲ್ಲೂ ಏನೂ ಬರಕ್ಕಾಗಲ್ಲ. ಅದೆಲ್ಲ ನೋಡ್ರಿ 4 ವರ್ಷದ ಗಿಡಗಳು ಅಷ್ಟೇ ಇವು. ಇದು ಮಧ್ಯ ಪೇರು ಗಿಡಗಳು, ನುಗ್ಗೆ. ಇನ್ನು ಅಲ್ಲಿಗೊಂದು ಇಲ್ಲಿಗೊಂದಿದೆ ನೋಡ್ರಿ, ಬಾಳೆಹಣ್ಣು ಅಷ್ಟೇ. ತೆಗದ್ರೂ ಅಲ್ಲಿಗೊಂದು ಇಲ್ಲಿಗೊಂದು ಉಳ್ಕೊಂಡಿದೆ. ಇಲ್ಲ ಮಧ್ಯ ಫಾರೆಸ್ಟ್, ಇವೆಲ್ಲ ಮಧ್ಯ ಇದೆ ನೋಡಿ. ಇವೆಲ್ಲ ನಮ್ಮ ಸ್ಟಾರ್ಟಿಂಗ್ ಬಂದಾಗ ಒಂದೊಂದು ಗಿಡ ಹಾಕ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅಷ್ಟೇ ಅದನ್ನ ನೆಟ್ಟಿರೋದು ನೋಡ್ರಿ. ಅವೆಲ್ಲ ಪ್ಲಾನ್ ಇಲ್ಲ, ಅಲ್ಲೊಂದಿಲ್ಲ. ಈಗೆಲ್ಲ ಬೈತಾರೆ, ನಮ್ಮ ಅಣ್ಣನೇ ಬೈತಾರೆ, ಯಾಕೆ ಅಡಿಕೆ ಮಧ್ಯೆ ತಗೊಂಡೋಗಿ ಅದನ್ನ ಹಾಕಿದ್ಯಾ ಅಂತ. ಅದು ಆಕ್ಚುಲಿ ನೋಡಿರಲ್ಲ, ಮಲೆನಾಡೆಲ್ಲ ಅಡಿಕೆ ಹಿಂಗ್ ಒಂದ್ ಕ್ರಾಸ್ ಅಲ್ಲಿ ನಿಂತ್ರೆ ಅದ್ರ ಲೈನ್ ಅಷ್ಟೇ ಕಾಣ್ತಿರುತ್ತೆ. ಬಟ್ ಇದೆಲ್ಲ ಫುಲ್ ಕಾಂಬಿನೇಷನ್, ಎಲ್ಲ ಗಿಡಗಳದ್ದು ಅಷ್ಟೇ. ಗಿಡಗಳು ಇರ್ಬೇಕಷ್ಟೇ. ಅಲ್ಲಿ ನೋಡಿದ್ರಲ್ಲ, ಅದು ಬಾರ್ಡರಿಂಗ್ ಪ್ಲಾಂಟ್ಸ್, ಅದು ನೆರಳಾಗ್ಬೇಕಂತಾನೆ ಆ ಕಡೆ ನಾವು ಬಂದ್ವಲ್ಲ, ಅವೆಲ್ಲ ಅಡಿಕೆಗೆ ಸಸ್ಟೈನ್ ಆಗಕ್ಕಂತ ಹೇಳಿ ಹಾಕಿದ್ವಿ. ಅಂದ್ರೆ ಬಿಸಿಲಾಗ್ಬಿಟ್ರೆ ಬಿಸಿಲಾದ್ರೆ ಅಡಿಕೆ ಇದಾಗಲ್ಲ. ಅಂದ್ರೆ ನಮ್ದು ತುಂಬಾ ಬಿಸಿಲು, ನಮಗೆ 45-50 ವರೆಗೂ ಹೋಗುತ್ತೆ ಸಮ್ಮರ್ ಅಲ್ಲಿ ಟೆಂಪರೇಚರ್.
ಇದೆಲ್ಲ ಫೆನ್ಸಿಂಗ್ ಹಿಂಗೆ ಇದೆ. ಮತ್ತೆ ಇಲ್ಲೂ ಅಷ್ಟೇ ಫ್ರೂಟ್ಸ್ ಎಲ್ಲ ಇದಾವೆ ಇದ್ರೊಳಗೂ. ಆ ಸೀಬೆಕಾಯಿ ತೋರಿಸ್ತೀನಿ ಬನ್ನಿ ನಿಮ್ಗೆ, ಕೆಂಪು ಸೀಬೆಕಾಯಿ ಇವೆಲ್ಲ ನೋಡ್ರಿ ಆಗಲೇ ಕ್ರಾಪಿಂಗ್ ಇದಾಗಿದೆ. ಆಗಿದೆ ಮೇಡಮ್. ಇವಾಗ ಸೀಸನ್ ಮೇಡಮ್ ಇದು? ಹಾಂ ಸೀಸನ್ ಇದು. ಕಂಪ್ಲೀಟ್ ಸೀಸನ್ ಇವಾಗ. ಇನ್ನೂ ಹಣ್ಣಾಗಿಲ್ಲ ಮೇಡಮ್, ಇನ್ನೂ ಕಾಯಿ ಇದು ಹಂಗೆ ನೀವು 2 ದಿವಸ ಮನೇಲಿ ಇಟ್ಟರೆ ಸಾಕು. ಇದಕ್ಕೆ ಏನೂ ನಾರ್ಮಲ್ ಆಗಿ ಏನೂ ಹಾಕೋದು ಬೇಡ, ಜಸ್ಟ್ ಹಣ್ಣಾಗ್ಬಿಡುತ್ತೆ. ಹಣ್ಣಾಗ್ಬಿಡುತ್ತೆ. ಇವುಗಳಷ್ಟು ಮರ ಮಾತ್ರ ಇವೆಲ್ಲ ನಾವೇ ತೆಂಗಿನ ಸಸಿ, ತೆಂಗಿನಕಾಯಿಂದ ಸಸಿ ಮಾಡಿ ಹಾಕೊಂಡಿರೋದು ಅಷ್ಟು ಮರಗಳಿವು. ಇದು ನೀವು ಕಡಿದ್ರೆ ಗೊತ್ತಾಗುತ್ತೆ, ಒಳಗಡೆ ಕೆಂಪಗಿರುತ್ತೆ. ಅದು ಅದೇನಿದೆಲ್ಲ ಎಲೆನೂ ಫುಲ್ ರೆಡ್ ಆಗಿರುತ್ತೆ, ಮೇಲ್ಗಡೆ ಈ ತರ ಕಾಯಿ ಇದೆಲ್ಲ ಆ ಕಾಯು ರೆಡ್ ಆಗಿರುತ್ತೆ, ಒಳಗೂ ರೆಡ್ ಇರುತ್ತೆ. ರೆಡ್ ರೂಬಿ ಏನೋ ಕರೀತಾರೆ ಅದಕ್ಕೆ ಹೆಸರು, ಆ ವೆರೈಟಿಗೆ. ಎಲ್ಲ ಮಾವಿನ ಗಿಡಗಳು. ಇಷ್ಟಿದೆ ನೋಡಿ ನಮ್ದೊಂದು ಸಣ್ಣದೊಂದು ಪುಟ್ಟ ಪ್ರಪಂಚ. ಹೊರಗಡೆ ಏನು ನಾವು ಎಲ್ಲೋ ಹೊರಗೆ ಹೋಗಲ್ಲ, ನಮ್ದಾಯ್ತು, ನಮ್ಮ ಕೆಲಸ ಆಯ್ತು, ಇಷ್ಟೇ. ಕರ್ಬೇವಿನ ಸಿಪ್ಪುನ್ ಗಿಡಗಳಷ್ಟೇ. ಇವೆಲ್ಲ ಬಿಟ್ಟಿರೋದೆಲ್ಲ ಒಂಥರ ವರದಾನನೇ ಆಗ್ಬಿಟ್ಟಿದ್ದಾರೆ. ಯಾವುದೂ ವೇಸ್ಟ್ ಮಾಡಲ್ಲ ಇಲ್ಲಿ ಪ್ರಾಡಕ್ಟ್ಸ್ನ. ಈಗ ಐ ಮೀನ್ ಬೆಳೆದಿದ್ದನ್ನ ಈಗ ಇದಕ್ಕೆ ಅಂದರೆ ಲೈಕ್ ಏನಂತಂದರೆ ಈ ಹೆನ್ನ ಪೌಡರ್ ಮಾಡ್ತೀವಲ್ಲ, ಅದಕ್ಕೆಲ್ಲ ಇದು ಯೂಸ್ ಮಾಡ್ಕೊಳ್ತೀನಿ. ಆಮೇಲೆ ಕೆಲವರು ಡ್ರೈ ಪೌಡರ್ಸ್ ಅಷ್ಟೇ ಕೇಳ್ತೀವಿ, ಕೆಲವರು ಕುಡಿತಾರೆ ಅದನ್ನ ಪೌಡ್ರನ್ನ. ಆಮೇಲೆ ನುಗ್ಗೆ ಸೊಪ್ಪಿನ ಪೌಡ್ರ್ ಅವೆಲ್ಲ. ಇನ್ನು ನೆಕ್ಸ್ಟ್ ಇದ್ರೊಳಗೆ ಲಾರ್ಜ್ ಕ್ವಾಂಟಿಟಿ ಅಂದರೆ ಸ್ಮಾಲ್ ಕ್ವಾಂಟಿಟಿಲಿ ಕೇಳಿದವ್ರಿಗೆಲ್ಲ ಕೊಡ್ತೀವಿ. ಲಾರ್ಜ್ ಕ್ವಾಂಟಿಟಿದು ಇನ್ನೂ ಟ್ರೈಲಿಂಗ್ ನಡೀತಾ ಇದೆ. ಅದೆಲ್ಲ ಆಯ್ತಂದ್ರೆ ಅಫಿಷಿಯಲ್ ಅದನ್ನು ಸೇಲ್. ಈ ಸೀಸನಲ್ ಅಷ್ಟು ಇವನ್ನೆಲ್ಲ ಅಂದರೆ ಈಗ ನಿಮಗೆ ಬಾತ್ ಪೌಡ್ರ್ ತೋರಿಸಿದ್ನಲ್ಲ, ಈಗ ಸೀಸನಲ್ ಇವೆಲ್ಲ ಫ್ರೆಶ್ ಆಗಿ ಸಿಗುತ್ತೆ ನೋಡ್ರಿ. ಇದನ್ನು ಡ್ರೈ ಪೌಡ್ರ್ ಮಾಡಿಬಿಟ್ಟು ಅದನ್ನು ಅಂದರೆ ಯಾವ್ಯಾವ ಸೀಸನಲ್ ಏನೇನು ಫ್ರೆಶ್ ಆಗಿ ಸಿಗುತ್ತಲ್ಲ ಅದನ್ನ ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡ್ತೀನಿ. ಹಂಗಾಗಿ ಅದು ಅಂದರೆ ಆ ಫ್ರೆಶ್ನೆಸ್ ಸ್ಕಿನ್ನಿಗೆ, ಆಮೇಲೆ ನಮ್ಮ ದೇಹಕ್ಕೂ ಈಗ ಎಲ್ಲ ಹೈ ಬಿಸಿಲು ತುಂಬ ಜಾಸ್ತಿ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ನೋಡಿ. ನ್ಯಾಚುರಲ್ ಆಗಿ ನಮ್ದು ಸ್ಕಿನ್ ಒಂದು ಇದನ್ನ ಮಾಯ್ಶ್ಚರ್ ರಿಟೈನ್ ಮಾಡುತ್ತೆ. ಇದು ಮೆಹಂದಿ ಗಿಡ ನೋಡಿ, ಹಿಂಗೆ ಮಧ್ಯ ಮಧ್ಯ ಎಲ್ಲ ತುಂಬ ಹಾಕಿದ್ವಿ. ಮೆಹಂದಿ ಗಿಡ ತೋರಿಸಿದ್ರಲ್ಲ, ಇದ್ರದೇ ಪೌಡರ್ ಮಾಡಿ. ಆಮೇಲೆ ಇದು ಇನ್ಸುಲಿನ್ ಪ್ಲಾಂಟ್, ಶುಗರ್ ಇರುತ್ತೆ ನೋಡಿ, ಇದೆಲ್ಲ ತಿಂತಾರೆ. ಶುಗರ್ ಎಲ್ಲ ತಿನ್ಬೇಕು, ತಿಂತಾರೆ, ಕಂಟ್ರೋಲ್ ಆಗುತ್ತೆ. ಏನು ಪ್ಲಾಂಟ್ ಮೇಡಮ್ ಇದು? ಇದಕ್ಕೆ ಶುಗರ್ ಪ್ಲಾಂಟ್ ಅಂತಾನೆ ಶುಗರ್ ಪ್ಲಾಂಟ್ ಅಂತ ಹೇಳ್ತಾರಾ? ಹೆಸರು ಹೇಳೋದು ಅಂದ್ರೆ ನ್ಯಾಚುರಲ್ ಇದು. ಇದು ಎಲೆ ತಿಂದ್ರೆ ಶುಗರ್ ಕಂಟ್ರೋಲ್ ಬರುತ್ತೆ. ಶುಗರ್ ಕಂಟ್ರೋಲ್ ಬರುತ್ತೆ. ಇದು ಆಕ್ಚುಲಿ ಅಲ್ಲಿ ಮುಂದೆ ತೋರಿಸ್ತೀನಿ. ಈ ಪ್ಲಾಂಟ್ ಡಿಸೆಂಬರ್ ಲೇಡಿ ಅಂತಾರೆ, ಪಾಯಿಂಸೆಟಿಯಾ ಅಂತಾನೂ ಕರೀತಾರೆ. ಡಿಸೆಂಬರ್ ಲೇಡಿ ಅದು ಕಲರ್ ಡಿಸೆಂಬರ್ ಅಲ್ಲಿ ಚೇಂಜ್ ಆಗುತ್ತೆ, ವಿಂಟರ್ ಅಲ್ಲಿ ಚೇಂಜ್ ಆಗುತ್ತೆ. ಅದು ಇದೆ ಇನ್ನೂ ಅಲ್ಲಿ ಅದಕ್ಕೆ ಡಿಸೆಂಬರ್ ಲೇಡಿ ಅಂತಾರೆ. ಇದು ಬಂದು ಇದು ಕೇಳಿದ್ದೀರಾ, ಲೆಮನ್ ಗ್ರಾಸ್ ಟೀ ನೋಡಿ, ಅದು ಇದು. ಆಮೇಲೆ ಇದು ರೋಸ್ಮೆರಿ ಅಂತ ಹೇರ್ಗೆಲ್ಲ ಯೂಸ್ ಮಾಡ್ತಾರೆ ನೋಡಿ ಇದು. ಹೌದು. ಆಮೇಲೆ ಇದೆಲ್ಲ ವಾಸ್ತು ಪ್ಲಾಂಟ್ ಜೇಡ್, ಅಂದ್ರೆ ಇದು ಗಿಫ್ಟಿಂಗಿಗೆ ಅಂತ ಹೇಳಿ ಗಿಫ್ಟಿಂಗ್ ಅಂತ ಮಾಡಿದ್ದೀರಾ? ಅಂದ್ರೆ ಪ್ಲಾಂಟ್ಸ್ ಕಟಿಂಗ್ಸ್ ಹಾಕೊಂಡು ಅದನ್ನ ಗಿಫ್ಟಿಂಗಿಗೆ ಅದು ಇದ್ರೊಳಗೆ ರೆಡಿ ಮಾಡಿ ಕೊಡ್ತೀನಿ. ಇದು ಬ್ರಾಹ್ಮಿ ಅಂತ ಹೇಳಿ, ಇದು ಅಷ್ಟೇ ಕೂದಲಿಗೆ ಯೂಸ್ ಆಗುತ್ತೆ. ಇದೇ ಮೇಡಮ್ ಪ್ಲಾಂಟ್, ಬ್ರಾಹ್ಮಿ ಹರ್ಬಲ್ ಪ್ಲಾಂಟ್ ಅದು. ಹರ್ಬಲ್ ಪ್ಲಾಂಟ್. ಆಮೇಲೆ ಇಲ್ಲೊಂದು ಪ್ಲಾಂಟ್ ಇದೆ, ಬೋನ್ ಸೆಟರ್ ಅಂತ ಹೇಳಿ. ಈ ಮೂಳೆ ಎಲ್ಲ ಮುರಿದಿರುತ್ತಲ್ಲ ಅದನ್ನ ಅದು ಬಟ್ಟೆ ಒಳಗೇನೋ ಸುತ್ತಿ ಅದನ್ನ ಕಟ್ಕೊಳ್ತಾರೆ, ಆಮೇಲೆ ಅದನ್ನ ಚಟ್ನಿ ಮಾಡಿ ತಿಂತಾರೆ. ಬಂಗಾರವಳ್ಳಿ ಅಂತಾನೂ ಕರೀತಾರೆ ಇದಕ್ಕೆ. ಇದು ನೋಡ್ರಿ ಜಾಯಿಂಟ್ ಇರುತ್ತೆ ನೋಡಿ, ಬೋನ್ ಸೆಟರ್ ಅಂತ ಹೆಸರೇ ಬೋನ್ ಸೆಟರ್ ಅಂತ ಹೇಳೋದು ಪ್ಲಾಂಟ್. ಆಮೇಲೆ ಮಂಗರವಳ್ಳಿ ಅಂತಾನೂ ಕರೀತಾರೆ. ಇದೆಲ್ಲ ತೆಗೆದು ಚಟ್ನಿ ಮಾಡಿ ತಿಂತಾರೆ, ಹೆಲ್ತಿಗೆ ಒಳ್ಳೆಯದು. ಇದು ಕಾಡು ಶುಂಠಿ ಅಂತೇಳಿ, ಇದು ಶುಂಠಿ ವೆರೈಟಿ, ಕಾಡು ಶುಂಠಿ ಅಂತ. ಕಾಡು ಶುಂಠಿ ನೋಡಿ, ಡಿಸೆಂಬರ್ ಲೇಡಿ ಅಂತ ತೋರಿಸಿದ್ನಲ್ಲ, ಈಗ ಬಿಸಿಲು ಬಂತಲ್ಲ ಹೋಗುತ್ತಿದೆ. ಇಲ್ಲಾಂದ್ರೆ ಫುಲ್ ಡಾರ್ಕ್ ರೆಡ್ ಸ್ಟೇ ಇದ್ರೊಳಗೆ ಇರ್ತದೆ.
ಇದು ಅಷ್ಟೇ ಆರ್ಚಿಡ್ ಪ್ಲಾಂಟ್ ಇದು, ಕಾಕ್ಟೈಲ್ ಆರ್ಚಿಡ್ ಅಂತ, ಸೀತೆ ದಂಡಾಳೆ ಅಂತಾಳೆ. ಇದು ಒಂದ್ಸಲಿ ಹೂ ಬಿಟ್ರೆ 2 ತಿಂಗಳವರೆಗೂ ಒಣಗಲ್ಲ. ಒಣಗಲ್ವಾ? ಇದು ಸ್ನೋ ರೋಸ್ ಅಂತೇಳಿ ಚಿಕ್ಕ ಚಿಕ್ಕ ಹೂ ಬಿಡುತ್ತೆ. ಸ್ನೋ ರೋಸ್ ಅಂತಾರೆ ಅದಕ್ಕೆ. ಅಂದ್ರೆ ಈ ಸ್ನೋ ಅಂದ್ರೆ ಹಿಮ ಬೀಳುತ್ತಲ್ಲ, ಆ ಟೈಪ್ ಅಷ್ಟೇ ಇರುತ್ತದು. ಅದಕ್ಕೆ ಹೆಸರೇ ಸ್ನೋ ರೋಸ್. ಆಮೇಲೆ ಇದು ಕಿಡ್ನಿ ಸ್ಟೋನ್ ಪ್ಲಾಂಟ್. ಇದು ಕಿಡ್ನಿ ಹರಳಾಗಿರುತ್ತೆ ನೋಡಿ, ಅದು ಇದು ಎಲೆ ತಿಂತಾರ ಅದಕ್ಕೆ. ಸ್ಟೋನ್ ಪ್ಲಾಂಟ್ ಹೆಸರೇ ಕಿಡ್ನಿ ಸ್ಟೋನ್ ಪ್ಲಾಂಟ್. ಕಿಡ್ನಿ ಸ್ಟೋನ್ ಪ್ಲಾಂಟ್ ಅಂದ್ರೆ ಕಿಡ್ನಿ ಹರಳಾಗಿರುತ್ತಲ್ಲ, ಹಳ್ಳು ಇರುತ್ತಲ್ಲ ಕಿಡ್ನಿಲಿ, ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ. ಹೌದೌದು, ತಿಂದ್ರೆ ಇದು ಕರಗುತ್ತೆ ಅದು. ಇದೆ ನೋಡಿ ಸ್ನೇಹಿತರೆ, ಕಿಡ್ನಿ ಸ್ಟೋನ್ ಪ್ಲಾಂಟ್. ಅದೇ ಮೇಡಮ್ ಇಷ್ಟೇ ಇರುತ್ತೆ, ತುಂಬಾ ದೊಡ್ಡದಾಗುತ್ತೆ ಅದು. ದೊಡ್ಡದಾಗುತ್ತೆ. ಆಮೇಲೆ ಅದು ಸೆಕ್ಯುಲೆಂಟ್ ಪ್ಲಾಂಟ್. ಇಲ್ಲಿ ನೋಡ್ರಿ, ಒಂದ್ ಎಲೆ ಆಮೇಲೆ ಇದು ಮಾಡ್ತೀರಾ? ಒಂದ್ ಎಲೆ ಬಿದ್ರೆ ಇಲ್ಲಿ ನೋಡ್ರಿ, ಸಸಿಗಳು ಎಲೆಯಿಂದ ಚಿಗುರುತ್ತದೆ. ಓ, ಎಲೆಯಿಂದ ಚಿಗುರುತ್ತೆ ಅದು. ಅದು ಸೆಕ್ಯುಲೆಂಟ್ ಪ್ಲಾಂಟ್. ಅದು ಈ ಎಲೆ ಭೂಮಿಲಿ ಅದ್ರೊಳಗೆ ನೀರಿನ ಅಂಶ ಇರುತ್ತೆ. ನೀವೇ ನೀರ್ ಇಲ್ಲಿ ನೋಡ್ರಿ, ನೀರು ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದೇ ಅದೇ ಈ ಭೂಮಿ ಮೇಲೆ ಬಿದ್ರೆ ಇದು ಒಂದು ಎಲೆ. ಇದು ಸೆಕ್ಯುಲೆಂಟ್ ಪ್ಲಾಂಟ್ಸ್ ಎಲ್ಲಾನು ಅಷ್ಟೇ, ಎಲೆಯಿಂದ ಅದು ಇನ್ನೊಂದು ಸಸ್ಯಕ್ಕೆ ಜನ್ಮ ಕೊಡುತ್ತೆ. ಈ ಪ್ಲಾಂಟ್ ಹೆಸರು ಎಸ್ಟರ್ಡೇ ಟುಡೇ ಟುಮಾರೋ ಅಂತ ಹೇಳಿ. ಎಸ್ಟರ್ಡೇ ಟುಮಾರೋ, ಟುಡೇ ಟುಮಾರೋ. ಅಂದ್ರೆ ಹೂ ಬಿಡುತ್ತಲ್ಲ ಅದು. 3 ದಿವಸ 3 ಕಲರ್ ಹೂ ಬಿಡುತ್ತೆ. 3 ಕಲರ್ ಆಗುತ್ತೆ ಹೂವು. ನೀವು ತೋರಿಸ್ತೀನಿ ನಾವೆಲ್ಲ, ನೀವು ಮೋಸ್ಟ್ಲಿ ನಾನು ಇನ್ಸ್ಟಾಲ್ ಆಫ್ ನೋಡಿ. ಅಂದ್ರೆ ಇವತ್ತು ಫಸ್ಟ್ ಡೇ ಡಾರ್ಕ್ ಬ್ಲೂ ಇರುತ್ತೆ, ಪರ್ಪಲ್. ನೆಕ್ಸ್ಟ್ ಡೇ ಸ್ವಲ್ಪ ಲೈಟ್ ಮಿಂಕಿಶ್ ಆಗುತ್ತೆ, ಲಾಸ್ಟ್ ವೈಟ್ ಆಗುತ್ತೆ. ಅದಕ್ಕೆ ಅದು ಹೆಸರೇ ಎಸ್ಟರ್ಡೇ ಟುಡೇ ಟುಮಾರೋ. ಇದು ಹೇಳಿದ್ನಲ್ಲ ಕಲೋಂಚೆ ಅಂತ ಹೇಳಿ. ಇದೆಲ್ಲ ಹೂ ಬಿಟ್ರೆ 2 ತಿಂಗಳು ಒಣಗಲ್ಲ. ಇದು ನೀವು ಬೇಕಾದ್ರೆ ಇಂಡೋರ್ ಅಲ್ಲಿ ಡೆಕೋರೇಟಿವ್ ಆಗಿ ಇಟ್ಕೋಬಹುದು, ಒಣಗಲ್ಲ ಇದು. ಹೂ ಬಿಡೋ ಟೈಮಲ್ಲಿ ಮಾತ್ರ ಹೊರಗೆ ಬಿಸಿಲಲ್ಲಿ ಇರಬೇಕು. ಹೂ ಬಿಟ್ಟಾದ್ಮೇಲೆ 2 ಮಂತ್ಸ್ ನಿಮಗೆ ಇಟ್ಕೊಳ್ರಿ ಇಂಡೋರ್ ಅಲ್ಲಿ. ಸುಮ್ಮನೆ ಡೆಕೋರೇಟಿವ್ ಒಂದು ಒಳ್ಳೆ ಪೋಟಲ್ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿ ಲುಕ್ ಕೊಡುತ್ತೆ. ಇಷ್ಟಿದೆ ನೋಡ್ರಿ ನಮ್ದೊಂದು ಸಣ್ಣ ಪ್ರಪಂಚ. ಸಣ್ಣದಲ್ಲ ಮೇಡಮ್, ದೊಡ್ಡದಿದೆ ಪ್ರಪಂಚ. ಇದು ಒಂಥರ ಶೋ ಪ್ಲಾಂಟ್. ಇದಕ್ಕೆ ಬ್ರೋಕನ್ ಹಾರ್ಟ್ ಅಂತ ಪ್ಲಾಂಟ್ ಹೆಸರು. ಇದು ಸುಮ್ಮನೆ ಹಂಗೆ ಆರ್ನಮೆಂಟಲ್. ಇವೆಲ್ಲ ಸುಮ್ಮನೆ ಇಂಡೋರ್ ಅಲ್ಲಿ ಇಟ್ಕೋಬಹುದು ಡೆಕೋರೇಟಿವ್ ಆಗಿ. ಇದೆ ನೋಡ್ರಿ, ನಾ ಹೇಳಿದ್ನಲ್ಲ ಆರ್ಚಿಡ್. ಈಗ ಸಪೋಸ್ ಮರ ಇಲ್ಲ ಅಂದವರು ಈ ಮೆಥಡ್ ಅಲ್ಲಿ ಬೆಳೆಸ್ಬೋದು. ಇಲ್ಲಿ ನೋಡ್ರಿ, ಇಟ್ಟಿಗೆ ಚೂರಿದೆ. ಆಮೇಲೆ ಇದು ವುಡ್ ಬಾರ್ಕ್ ಅಂದ್ರೆ ಮರದ ಕಟ್ಟಿಗೆ ಪೀಸು. ಆಮೇಲೆ ಇದ್ಲು. ಇವೆಲ್ಲ ವೀಕ್ಲಿ ಒನ್ಸ್ ಹಿಂಗೆ ನೀರ್ ಹಾಕ್ಬೇಕು ನೋಡ್ರಿ. ಆಗಲ್ಲ ಅನ್ನೋದಕ್ಕೆ, ಏನೂ ಆಗಲ್ಲ ಅನ್ನೋದಕ್ಕೆ ಇದ್ ನೋಡಿ, ಇಲ್ಲಿ ಇದು ಬಿಸಿಲು ಪ್ರದೇಶ, ಹೂ ಬಿಡಕ್ ಆಲ್ರೆಡಿ ಬ್ಲೂಮ್ ಆಗಿದೆ. ಆಗಲ್ಲ ಅನ್ನೋದು ಏನೂ ಇಲ್ಲ, ಮೈಂಡ್ ಸೆಟ್ ಅಷ್ಟೇ. ಅದನ್ನ ಯಾವಾಗ ತೆಗ್ದಾಕ್ತಿವಲ್ಲ ಅವಾಗ ಎಲ್ಲ ನಮ್ ಕಡೆ ಪಾಸಿಬಲ್, ಇಂಪಾಸಿಬಲ್, ಪಾಸಿಬಲ್ ಅಷ್ಟೇ. ಅದನ್ನ IM ಅಂತ ತೆಗೆದ್ಬಿಟ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಷ್ಟೇ. ಮನಸ್ಥಿತಿ ಒಂದ್ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ವಾಟರ್ ಬ್ಯಾಂಬೂ ಪ್ಲಾಂಟ್ ಅಂತ ಹೇಳಿದ್ರು. ವಾಟರ್ ಬ್ಯಾಂಬೂ ಸುಮ್ಮನೆ ಆರ್ನಮೆಂಟಲ್ ಅಷ್ಟೇ, ಚಂದ ಕಾಣಕ್ಕೆ. ವಾಟರ್ ಲಿಲ್ಲಿ ಅಂದ್ರೆ ಇವೆಲ್ಲ ಜೂನ್ ಅಲ್ಲಿ ಇವೆಲ್ಲ ಬ್ಲೀಡಿಂಗ್ ಹಾರ್ಟ್ ಅಂತ ಹೇಳಿದ್ದು. ಜೂನ್ ಅಲ್ಲಿ ಹೂ ಬಿಡ ಅಂದ್ರೆ ಮಳೆಗಾಲದಲ್ಲಿ ಇದು ಚೆನ್ನಾಗಿರುತ್ತೆ. ಎಲ್ಲ ಈ ಡಿಸೆಂಬರ್ ಮಂತ್ ಅಲ್ಲಿ ಹೂ ಬಿಟ್ಟು ಒಣಗಿದೆ. ವೈಟ್ ಒಂದು, ರೆಡ್ ಒಂದು, 2-3 ತರ ಕಲೆಕ್ಷನ್ಸ್ ಇರ್ತದೆ. ಅಂದ್ರೆ ನಿಮಗೆ ಆಕ್ಚುಲಿ ಪ್ರಕೃತಿ ಸೌಂದರ್ಯ ಎಂಜಾಯ್ ಮಾಡ್ಬೇಕಂದ್ರೆ ಮಳೆಗಾಲದಲ್ಲಿ ಬರ್ಬೇಕು. ಅಂದ್ರೆ ನೀರು ತೊಟ್ಟಿರ್ತಿರುತ್ತಲ್ಲ ಮಳೆ ಬಂದಾಗ. ಆಯ್ತು. ಆಮೇಲೆ ಅದು ನೀವು ಏನೇ ಇದು ಮಾಡಿದ್ರು, ನಾವ್ ಎಷ್ಟೇ ನೀರ್ ಕೊಡ್ಲಿ, ಬಟ್ ಮಳೆ ಬಂದಷ್ಟು ಇದು ಬರಲ್ಲ, ನ್ಯಾಚುರಲಿಟಿ ಬರಲ್ಲ. ಇಲ್ಲಿದೆ ನೋಡ್ರಿ, ಇದು ಅದ್ರ ಡಿಸೆಂಬರ್ ಲೇಡಿ ಅನ್ನಲ್ಲ, ಈಗೆಲ್ಲ ಇದು ಮುಗಿದ್ವಿ. ಹಿಂಗೆ ಲೀವ್ಸ್ ಚೇಂಜ್ ಆಗುತ್ತೆ. ನಾರ್ಮಲ್ ಡೇಸ್ ಅಲ್ಲಿ ಹಿಂಗೆ ಗ್ರೀನ್ ಇರುತ್ತೆ.